ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀಮುಪಾಸ್ಮಹೇ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ನಮಸ್ತೆಸ್ತು ಮಹಾಮಾಯೇ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೇ. ತಾಯಿ ಮಹಾಲಕ್ಷ್ಮಿಯನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರ ಪಾದರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಮತ್ತು ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮಸ್ಕರಿಸ್ತಾ ಮತ್ತು ನನ್ನ ತಾಯಿಯವರನ್ನು ಕೂಡ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ದಿವಸ ಬಹಳ ವಿಶೇಷವಾಗಿ ಶ್ರಾವಣ ಮಾಸದ ಶುಭ ಶ್ರಾವಣ ಮಾಸದ ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬ ರಾಜ್ಯದೆಲ್ಲೆಡೆ ದೇಶದೆಲ್ಲೆಡೆ ನಾನಾ ಕಡೆ ವಿವಿಧ ರೀತಿಗಳಲ್ಲಿರ್ತಕ್ಕಂಥ ಆಚರಣೆಗಳು, ಕಣ್ಣು ಕೋರೈಸ್ತಕ್ಕಂಥ ಅಲಂಕಾರಗಳು ಇದೆಲ್ಲವೂ ಕೂಡ ನಡೆದುಕೊಂಡು ಬರ್ತಾ ಇದೆ. ಇಂತಹ ವರಮಹಾಲಕ್ಷ್ಮಿ ಹಬ್ಬದಂದು ತಾಯಿ ಮಹಾಲಕ್ಷ್ಮಿಯನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ನಿಮ್ಮ ಪ್ರೀತಿಯ ಮಹರ್ಷಿ ವಾಣಿ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ಕೋಪವಡ್ ಬೈ ಲಲಿತಾ ಜ್ಯುವೆಲರ್ಸ್, ಹೆಣ್ಣು ಮಕ್ಕಳ ಕಣ್ಣು ಕೋರೈಸ್ತಕ್ಕಂಥ ಆಭರಣಗಳ ಮಳಿಗೆ ಅಂತಾನೆ ಹೇಳ್ಬೋದು. ವರಮಹಾಲಕ್ಷ್ಮಿ ಅಂದರೆ ಬಹಳ ವಿಶೇಷವಾಗಿ ಆಭರಣಗಳಿಂದ ತಾಯಿ ತುಂಬಿಕೊಂಡಿರ್ತಾಳೆ. ಅಂತಹ ಆಭರಣಗಳು ಅಂದರೆ ಆ ಕಣ್ಣು ಕೋರೈಸ್ತಕ್ಕಂಥ ಆಭರಣಗಳು ಅಂದರೆ ಲಲಿತಾ ಜ್ಯುವೆಲರ್ಸ್ಗೆ ತಾವು ತಪ್ಪದೇ ಭೇಟಿ ನೀಡಿ ಸಾಕಷ್ಟು ವಿವಿಧ ರೀತಿಗಳಲ್ಲಿ ನಾನಾ ರೀತಿಗಳಲ್ಲಿ ವಿಭಿನ್ನವಾಗಿರ್ತಕ್ಕಂಥ ಶೈಲಿಗಳಲ್ಲಿ ಆಭರಣಗಳನ್ನು ತಯಾರಿಸಿಟ್ಟಿದ್ದಾರೆ ಮತ್ತು ಮಾರುಕಟ್ಟೆಗೂ ಕೂಡ ತೆಗೆದುಕೊಂಡು ಬಂದಿದ್ದಾರೆ. ತಾವು ತಪ್ಪದೇ ಭೇಟಿ ನೀಡಿ ಲಲಿತಾ ಜ್ಯುವೆಲರ್ಸ್ಗೆ ಎಂಬತಕ್ಕಂಥ ಮಾತನ್ನು ಹೇಳ್ತಾ, ಇನ್ನು ಇವತ್ತಿನ ದಿವಸ ವರಮಹಾಲಕ್ಷ್ಮಿ ತಾಯಿ ಮಹಾಲಕ್ಷ್ಮಿ ಸ್ಥಿರ ಮಹಾಲಕ್ಷ್ಮಿ ವಾಸ್ತುಗ್ರಹದಲ್ಲಿ ನೆಲೆಸ್ತಾಳೆ. ತಾಯಿ ನಮ್ಮ ಶ್ರದ್ಧಾಭಕ್ತಿ, ಹಿಂದೂ ಧರ್ಮ ಸಂಸ್ಕೃತಿ ಸಂಪ್ರದಾಯ ಇದೆಲ್ಲವೂ ಕೂಡ ಇವತ್ತಿನ ದಿವಸ ಲೆಕ್ಕಕ್ಕೆ ಬರುತ್ತೆ. ಯಾಕೆ ಅಂದರೆ ಪ್ರತಿನಿತ್ಯದ ಹಾಗೆ ಪೂಜಾನುಷ್ಠಾನ ಅಲ್ಲ, ಇವತ್ತಿನ ದಿವಸ ಬಹಳ ವಿಭಿನ್ನ ರೀತಿಯಲ್ಲಿ ವೈಭವೀಪೂರಿತವಾಗಿ ತಾಯಿಯನ್ನು ಆರಾಧನೆಯನ್ನು ಮಾಡಬೇಕು. ತಾಯಿಯನ್ನು ಮನೆಗೆ ಕರೀತಕ್ಕಂಥದ್ದೇ ಒಂದು ವಿಶೇಷ. ನಡೆದು ಬಾಮ್ಮ ಲಕ್ಷ್ಮೀ ದೇವಿ ನಡೆಮುಡಿಯ ಹಾಸುವೆ. ತಾಯಿಗೆ ನಡೆಮುಡಿಯನ್ನು ಹಾಸಿ ತಾಯಿ ಮಹಾಲಕ್ಷ್ಮಿಯನ್ನು ಮನೆಗೆ ಬರಮಾಡ್ಕೊಳ್ಬೇಕಂತೆ. ಇನ್ನು ಮನೆಯಲ್ಲಿ ಕೂತಾದ್ಮೇಲೆ ತಾಯಿಗೆ ಅಂದರೆ ನಮ್ಮಲ್ಲಿರ್ತಕ್ಕಂಥ ಎಲ್ಲ ರೀತಿ ಇರತಕ್ಕಂಥ ಕಾಣಿಕೆಗಳನ್ನು, ಹಣಕಾಸನ್ನು, ಬೆಳ್ಳಿ ಬಂಗಾರ ವಜ್ರ ವೈಡೂರು ಇವೆಲ್ಲವನ್ನೂ ಕೂಡ ತಾಯಿ ಮುಂದೆ ಇಟ್ಟು ಪ್ರಾರ್ಥನೆಯನ್ನು ಮಾಡಿ ತಾಯಿಗೆ ಸಮರ್ಪಣೆಯನ್ನು ಮಾಡ್ತೀವಿ. ಆ ತಾಯಿಯ ಆ ಒಂದು ಕಣ್ಣುಗಳು ನಯನ ಮನೋಹರವಾಗಿರ್ತಕ್ಕಂಥದ್ದು. ಕಪ್ಪನ್ ಹಚ್ಚಿರೇ ಮಹಾಲಕ್ಷ್ಮಿ ಕಣ್ಣಿಗೆ, ಕಪ್ಪನ್ ಹಚ್ಚಿರೇ ಮಹಾಲಕ್ಷ್ಮಿ ಕಣ್ಣಿಗೆ. ಆ ಒಂದು ಹಾಡನ್ನು ಆಡ್ತಾ ತಾಯಿಯನ್ನು ಆರಾಧನೆಯನ್ನು ಮಾಡ್ತಕ್ಕಂಥದ್ದಾಗಲಿ, ಇನ್ನು ಕಮಲ ಪುಷ್ಪಗಳಿಂದ ದೇವಿಗೆ ಅರ್ಚನೆಯನ್ನು ಮಾಡ್ತಕ್ಕಂಥದ್ದಾಗಲಿ, ಕಮಲ ಪುಷ್ಪಗಳಿಂದ ತಾಯಿಗೆ ಅಲಂಕಾರವನ್ನು ಮಾಡ್ತಕ್ಕಂಥದ್ದಾಗಲಿ ಇದೆಲ್ಲವೂ ಕೂಡ ಬಹಳ ವಿಶೇಷ ಅಂತಲೇ ಹೇಳ್ಬೋದು. ಕಮಲದ ಕಣ್ಣೋಳೆ ಕಮಲದ ಮೊಹದೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ. ಆ ಒಂದು ಹಾಡನ್ನು ಆಡ್ತಾ ಕೂಡ ತಾಯಿಗೆ ಕಮಲವನ್ನು ಅರ್ಪಿಸ್ತೀವಿ. ಇವತ್ತಿನ ದಿವಸ ಆಚರಣೆ ಮಾಡ್ತಕ್ಕಂಥ ಪ್ರತಿಯೊಂದು ವಿವಿಧ ರೀತಿಗಳಲ್ಲಿ ನಾವು ಏನೆಲ್ಲ ಆಚರಣೆಗಳನ್ನು ಮಾಡ್ತೀವೋ ಎಲ್ಲವೂ ಕೂಡ ತಾಯಿಗೆ ಪ್ರಿಯವಾಗಿರ್ತಕ್ಕಂಥದ್ದೇ, ಸಮರ್ಪಿಸ್ತಕ್ಕಂಥದ್ದೇ. ಅದಕ್ಕೋಸ್ಕರ ಇವತ್ತಿನ ದಿವಸ ವಾಸ್ತುಗ್ರಹದಲ್ಲಿ ತಾವೆಲ್ಲರೂ ಕೂಡ, ಅದರಲ್ಲೂ ವರಮಹಾಲಕ್ಷ್ಮಿ ದೇವಿ ಎಷ್ಟು ಅಲಂಕಾರ ಪೂರಿತವಾಗಿರ್ತಾಳೋ ವಾಸ್ತುಗೃಹದಲ್ಲಿರ್ತಕ್ಕಂಥ ಹೆಂಗಳಿರೋ ತಾವೂ ಕೂಡ ಇವತ್ತಿನ ದಿವಸ ಅಷ್ಟೇ ಕಳೆಯಾಗಿ ಅಲಂಕಾರ ಮಾಡಿಕೊಂಡು ಬರ್ತಕ್ಕಂಥ ವಾಸ್ತುಗೃಹಕ್ಕೆ ಬರ್ತಕ್ಕಂಥವ್ರೆಲ್ರಿಗೂ ಕೂಡ ಆ ಒಂದು ಸುಮಂಗಲಿ ದ್ರವ್ಯಗಳನ್ನು ಕೊಟ್ಟು ಪ್ರಾರ್ಥನೆ ಅರ್ಶನ ಕುಂಕುಮ ಕೊಡ್ತಕ್ಕಂಥದ್ದಾಗಲಿ, ವಾಸ್ತುಗೃಹಕ್ಕೆ ಹೆಂಗಳಿಗರನ್ನು ಆಗಮಿಸ್ತಕ್ಕಂಥದ್ದಾಗಲಿ, ಅವರಿಗೆ ಆಹ್ವಾನವನ್ನು ಕೊಡ್ತಕ್ಕಂಥದ್ದಾಗಲಿ, ಆ ಒಂದು ಸಡಗರ ಸಂಭ್ರಮ ಇದೆಲ್ಲವನ್ನು ಕೂಡ ನೋಡ್ತಕ್ಕಂಥದ್ದೇ ಒಂದು ಅದ್ಭುತ, ಕಣ್ಣು ಕೋರೈಸ್ತಕ್ಕಂಥ ದೃಶ್ಯ ಅಂತಲೇ ಹೇಳ್ಬೋದು. ಎಲ್ಲೆಲ್ಲೂ ತಾಯಿ ಮಹಾಲಕ್ಷ್ಮಿ ಏನು ಆ ಅಲಂಕಾರಗಳು, ಬಾಳೆ ಎಲೆಯ ಅಲಂಕಾರ ಅಂತೆ, ವಿಳೆಯದೆಲೆಯ ಅಲಂಕಾರ ಅಂತೆ, ಕಮಲ ಪುಷ್ಪಗಳಿಂದ ಅಲಂಕಾರವಂತೆ, ಮಲ್ಲಿಗೆ ಪುಷ್ಪಗಳಿಂದ ಅಲಂಕಾರವಂತೆ, ಆ ಒಂದು ತೋಮಾಲೆಗಳನ್ನು ಹಾಕ್ತಕ್ಕಂಥದ್ದಾಗಲಿ, ಆ ದೇವಿಗೆ ಅಲಂಕಾರ ಮಾಡಲಿಕ್ಕೆ ಒಂದೆರಡು ರೀತಿಗಳ ನಾನಾ ರೀತಿಗಳಲ್ಲಿ ಅಲಂಕಾರಗಳನ್ನು ಮಾಡ್ಬೋದು. ನೀವು ಏನು ಅಲಂಕಾರ ಮಾಡಲಿಲ್ಲ ಅಂದ್ರೂ ಕೂಡ ತಾಯಿಯನ್ನು ಆ ಒಂದು ಜಾಗದಲ್ಲಿ ಕೂಡಿಸಿ ಒಂದೇ ಒಂದು ಮಲ್ಲಿಗೆ ಹಾರವನ್ನು ಹಾಕಿದ್ರೂ ಕೂಡ ಇವತ್ತಿನ ದಿವಸ ತಾಯಿ ಸಂಪೂರ್ಣವಾಗಿ ಕಂಗೊಳಿಸ್ತಾರೆ. ಅಂದರೆ ಆ ಒಂದು ಕಣ್ಣು ಕೋರೈಸ್ತಕ್ಕಂಥ ಆ ಒಂದು ಆನಂದದ ಸಂಗತಿ ನಮ್ಗೆ ಎದುರಾಗುತ್ತೆ ಆ ಕ್ಷಣ. ಅದೆಲ್ಲವೂ ಕೂಡ ಒಂದು ಅದ್ಭುತ ಅಂತಲೇ ಹೇಳ್ಬೋದು. ಇನ್ನು ಇವತ್ತಿನ ದಿವಸ ವರಮಹಾಲಕ್ಷ್ಮಿ ಹಬ್ಬ
ನಿಮ್ಮ ಪ್ರೀತಿಯ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲೂ ಕೂಡ ವಿಭಿನ್ನ ರೀತಿಯಲ್ಲಿ ವಿಜೃಂಭಣೆಯಿಂದ ಶ್ರದ್ಧಾಭಕ್ತಿಯಿಂದ ವರಮಹಾಲಕ್ಷ್ಮಿ ಹಬ್ಬದ ಆಚರಣೆಯನ್ನು ನಾವು ಕೂಡ ನಿಮ್ಮೊಂದಿಗೆ ಮಾಡ್ತಾ ಇದ್ದೇವೆ. ತಾವೆಲ್ಲರೂ ಕೂಡ ನಮ್ಮೊಂದಿಗೆ ಆಚರಣೆಯನ್ನು ಮಾಡ್ಬೋದು. ನಾವು ಕೂಡ ಇವತ್ತಿನ ದಿವಸ ನಮ್ಮ ಈ ಒಂದು ಕ್ಷೇತ್ರ ಅಂತಲೇ ಹೇಳ್ಬೋದು, ಇದೊಂದು ದೇವಸ್ಥಾನ ಅಂತಲೇ ಹೇಳ್ಬೋದು, ನಿಮ್ಮ ಮಹರ್ಷಿವಾಣಿಯ ಈ ಒಂದು ದೇಗುಲದಲ್ಲೂ ಕೂಡ ತಾಯಿ ಮಹಾಲಕ್ಷ್ಮಿಯನ್ನು ಕೂಡಿಸಿ ತಾಯಿಗೆ ವಿವಿಧ ರೀತಿಗಳಲ್ಲಿರ್ತಕ್ಕಂಥ ನಾನಾ ರೀತಿಗಳಲ್ಲಿರ್ತಕ್ಕಂಥ ಪುಷ್ಪಗಳಿಂದ ಅರ್ಚನೆಯನ್ನು ಮಾಡಿ ಅಲಂಕಾರವನ್ನು ಮಾಡಿ ತಾಯಿಗೆ ಪೂಜಾನುಷ್ಠಾನವನ್ನು ಸಲ್ಲಿಸ್ತಾ ಇದ್ದೇವೆ. ಇನ್ನು ಇದೇ ಬರ್ತಕ್ಕಂಥ ಭಾನುವಾರ ತಮ್ಮೆಲ್ರಿಗೂ ಕೂಡ ಒಳಿತಾಗಬೇಕು ಅಂತ ಹೇಳಿ ಈ ಒಂದು ಭಂಗ ಸಮಸ್ಯೆ ಇರತಕ್ಕಂಥವ್ರಿಗೆ ಬಹಳ ವಿಶೇಷವಾಗಿ ಮತ್ತೊಂದು ಆಯುರ್ವೇದದ ಔಷಧಿಯನ್ನು ನಾನು ನಿಮ್ಮ ಮುಂದೆ ತಗೊಂಡು ಬರ್ತಾ ಇದ್ದೇನೆ. ಈ ಒಂದು ಆಯುರ್ವೇದದ ಔಷಧಿ ನನಗೆ ಸಾಕಷ್ಟು ಜನ ಹಿರಿಯರು ನನಗಿದನ್ನು ಉಪದೇಶ ಮಾಡಿದ್ರು, ಅಂದರೆ ತಿಳಿಸ್ಕೊಟ್ರು. ನಾವು ಮೊದಲು ಅಂದರೆ ಹಿಂದಿನ ಕಾಲದಲ್ಲಿ ಭಂಗ ಬಂದಾಗ ಯಾವ ರೀತಿ ಆಯುರ್ವೇದದ ಔಷಧಿಗಳನ್ನು ಉಪಯೋಗಿಸ್ತಾ ಇದ್ರು, ಯಾವ ರೀತಿ ಸೌಲಭ್ಯಗಳಿದ್ವು ನಮಗೆ ಆ ಒಂದು ಭಂಗಿನ ಸಮಸ್ಯೆಯಿಂದ ದೂರ ಬರಲಿಕ್ಕೆ ಎಂಬತಕ್ಕಂಥದ್ದು ಕುರಿತಾಗಿ ಸಾಕಷ್ಟು ಮಾಹಿತಿಯನ್ನು ಕೊಟ್ಟರು. ಅದರ ಅವಲಂಬಿತವಾಗಿ ಅದನ್ನು ಜೊತೆನಲ್ಲಿಟ್ಕೊಂಡು ನಾನು ನಿಮ್ಮೆಲ್ರಿಗೂ ಕೂಡ ಒಂದು ವಿಶೇಷವಾಗಿರ್ತಕ್ಕಂಥ ಬಹಳ ಶಕ್ತಿಯುತವಾಗಿರ್ತಕ್ಕಂಥ ಒಂದು ಆಯುರ್ವೇದದ ಔಷಧಿಯನ್ನು ಕೂಡ ನಾನು ನಿಮ್ಮ ಮುಂದೆ ತಗೊಂಡು ಬಂದಿದ್ದೇನೆ. ಇನ್ನು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರನೂ ಕೂಡ ಜಾತಕದಲ್ಲಿ ಶನಿಗ್ರಹ, ರಾಹುಗ್ರಹ ಮತ್ತು ಕೇತುಗ್ರಹದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದಾಗ ಅಂದರೆ ವ್ಯತ್ಯಾಸಗಳಾದಾಗ ಭಂಗ ಎದ್ದೇಳತಕ್ಕಂಥದ್ದು ಇರುತ್ತೆ. ಶನಿ ಪ್ರವೇಶವಾದಾಗಲೂ ಕೂಡ ಈ ಒಂದು ಸಮಸ್ಯೆಗಳು ಕಾರಾಡ್ಬೋದು. ಆದರೆ ನೋಡಿ, ಈ ಒಂದು ಭಂಗು ಬರ್ತಕ್ಕಂಥ ಸಮಯ ಮಾತ್ರ ಎಲ್ಲೋ ಒಂದು ಕಡೆ ಮನಸ್ಸಿಗೆ ನೋವನ್ನು ಉಂಟು ಮಾಡತಕ್ಕಂಥದ್ದೇ. ಆದರೆ ಭಂಗು ಹೋಗಬೇಕಾದ್ರೆ ನಮಗೆ ಎಷ್ಟು ನೋವನ್ನು ಉಂಟು ಮಾಡಿತ್ತೋ ಅದು ಹತ್ತರಷ್ಟು ಸಂತೋಷವನ್ನು ಕರುಣಿಸೇ ಹೋಗುತ್ತಂತೆ. ನೋಡಿ, ಇದನ್ನೆಂಥ ವೈಪರೀತ್ಯ. ಬರ್ತಕ್ಕಂಥದ್ದು ಸಮಸ್ಯೆ ಆದ್ರೂ ಕೂಡ ಆ ಒಂದು ಸಮಸ್ಯೆ ದೂರ ಆಗಬೇಕಾದ್ರೆ ನಮಗೆಲ್ಲ ರೀತಿ ಇರ್ತಕ್ಕಂಥ ಕೆಲಸಗಳು ಕೂಡ ಕಾರ್ಯಸಿದ್ಧಿ ಆಗುತ್ತೆ. ಮತ್ತು ನಮ್ಗೆ ಏನೇನು ಸಂತೋಷವಾಗಬೇಕಾಗಿತ್ತು, ಯಾವೆಲ್ಲ ವಿಚಾರಗಳಲ್ಲಿ ನಮಗೆ ಸಂತೋಷ ಸಿಗಬೇಕಾಗಿತ್ತು ಅದೆಲ್ಲವೂ ಕೂಡ ಕಾರ್ಯಸಿದ್ಧಿ ಆಗುತ್ತಂತೆ. ಇದೇ ಆ ಒಂದು ದೈವ ರಹಸ್ಯ. ಇದೆಲ್ಲವೂ ಕೂಡ ಭಗವಂತನ ಲೀಲೆ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ಯಾರೆಲ್ಲ ಈ ಒಂದು ಭಂಗಿನ ಸಮಸ್ಯೆಯಲ್ಲಿ ನರಳುತ್ತಾ ಇದ್ದೀರೋ ತಮ್ಮೆಲ್ಲರಿಗೂ ಕೂಡ ಬಹಳ ಉಪಯುಕ್ತವಾಗಿರ್ತಕ್ಕಂಥ ಒಂದು ಔಷಧಿ, ಆಯುರ್ವೇದದ ಔಷಧಿ. ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ, ಬೇರೆ ರೀತಿಯ ಸಮಸ್ಯೆಗಳೆದುರಾಗೋದಿಲ್ಲ. ನಿಮ್ಮ ವಾಸ್ತುಗ್ರಹದಲ್ಲಿರ್ತಕ್ಕಂಥ ಪದಾರ್ಥಗಳಿಂದನೇ ಮಾಡ್ಕೊಳ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಔಷಧಿ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ಈ ಒಂದು ಭಂಗಿನ ಸಮಸ್ಯೆ ಬಂದ್ಬಿಟ್ರೆ ಪಾಪ ಜನಕ್ಕೆ ಆ ಒಂದು ತಲೆಯನ್ನು ಎತ್ಕೊಂಡು ತಿರುಗಲಿಕ್ಕಾಗೋದಿಲ್ಲ. ಈ ಮಖಭಂಗ ಆಗುತ್ತೆ ಅಂತ ಹೇಳ್ತಾರೆ ಗೊತ್ತಾ, ಸಾಧಾರಣವಾಗಿ ಆಡು ಭಾಷೆನಲ್ಲಿ ಅದು ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದೇ. ಮಖವನ್ನು ತೋರಿಸ್ಲಿಕ್ಕಾಗೋದಿಲ್ಲ, ಮಖವನ್ನು ಮುಚ್ಕೊಂಡು ಓಡಾಡಬೇಕಾಗತ್ತೆ. ಅದೆಲ್ಲವೂ ಕೂಡ ಎಲ್ಲೋ ಒಂದು ಕಡೆ ಮನಸ್ಸಿಗೆ ನೋವು ಉಂಟಾಗ್ತಕ್ಕಂಥದ್ದು ಮತ್ತು ಒಂದು ರೀತಿ ಇರಿಸು ಮುರುಸು ಆಗ್ತಕ್ಕಂಥದ್ದು ಇರುತ್ತೆ. ನಮ್ಮಲ್ಲಿ ಆಡ್ತಕ್ಕಂಥವ್ರು ನೋಡ್ತಕ್ಕಂಥವ್ರು ಯಾವುದೇ ರೀತಿ ಬಾಯಿ ಮಾತಲ್ಲಿ ನಮಗೆ ಆ ಒಂದು ಕ್ಷಣ ಅವರ ಭಾವನೆಗಳನ್ನು ವ್ಯಕ್ತಪಡಿಸಿ ನಮ್ಮ ಮನಸ್ಸಿಗೆ ನೋವು ಉಂಟು ಮಾಡೋದಿಲ್ಲ. ಅವರ ನೇತ್ರಗಳನ್ನು ನಾವು ನೋಡಿದ್ರೆ ಸಾಕು, ಅವರು ನಮ್ಮ ನೋಡಿದ ತಕ್ಷಣ ಅವರ ಕಣ್ಣುಗಳನ್ನು ಪಕ್ಕಕ್ಕಾಗ್ತಕ್ಕಂಥದ್ದಾಗಲಿ, ಮುಖವನ್ನು ಸುಟ್ಟಂಗೆ ಮಾಡ್ತಕ್ಕಂಥದ್ದಾಗಲಿ, ದೂರ ಹೋಗ್ತಕ್ಕಂಥದ್ದಾಗಲಿ, ಈ ಎಲ್ಲ ಚಟುವಟಿಕೆಗಳನ್ನು ಗಮನಿಸಿದಾಗ ಎಲ್ಲೋ ಒಂದು ಕಡೆ ಮನಸ್ಸಿಗೆ ಬಹಳ ನೋವಾಗುತ್ತೆ. ಆದರೆ ಇನ್ನು ಮುಂದಕ್ಕೆ ತಮ್ಗೆ ಯಾರಿಗೂ ಕೂಡ ಆ ನೋವು ಬೇಡ, ನಲಿವು ಬೇಡ, ನಿಮ್ಮೆಲ್ಲರಿಗೂ ಕೂಡ ಉಪಯೋಗ ಆಗಬೇಕು, ಎಲ್ಲರೂ ಕೂಡ ಆ ಒಂದು ನೋವಿನಿಂದ ಆಚೆ ಬರಬೇಕು ಅಂತ ಹೇಳಿ ಭಂಗಿನ ಸಮಸ್ಯೆಗೆ ಬಹಳ ಚೆನ್ನಾಗಿರ್ತಕ್ಕಂಥ ಒಂದು ಆಯುರ್ವೇದದ ಔಷಧಿಯನ್ನು ನಾನು ತೊಗೊಂಡು ಬಂದಿದ್ದೇನೆ. ತಪ್ಪದೇ ಭಾನುವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ವೀಕ್ಷಿಸಿ ಎಂಬತಕ್ಕಂಥ ಮಾತನ್ನು ಹೇಳ್ತಾ ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಇವತ್ತಿನ ದಿವಸ ಈಗಾಗಲೇ ತಾವೆಲ್ಲರೂ ಕೂಡ ಗಮನಿಸ್ತಾ ಇರ್ಬೋದೇನೋ, ಇನ್ನೂ ನಾನು ಕರೆಕ್ಟಾಗಿ ನಿಮ್ಗೆ ಯಾರಿಗೂ ಕೂಡ ತೋರಿಸಿಲ್ಲ ಯಾವ ರೀತಿಯಲ್ಲಿ ವ್ಯವಸ್ಥೆ ಇದೆ ಈ ಒಂದು ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ. ಹಬ್ಬ ಹರಿದಿನ ಅಂದರೆ ಈ ಪರ್ವಕಾಲಗಳು ಅಂದರೆ ಒಂಥರ ಆ ಒಂದು ದೇಗುಲದ ರೀತಿನಲ್ಲೇ ಬಹಳ ವೈಭವೀಪೂರಿತವಾಗಿ ಕಂಗೊಳಿಸ್ತಾ ಇರುತ್ತೆ. ಈ ಭಾಗದಲ್ಲಿ ಬರೀ ನನ್ನ ಮಾತಾಯಿತು. ಇನ್ನು ಮುಂದಿನ ಭಾಗದಲ್ಲಿ ಗುರುಗಳನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು. ಸ್ವಾಗತಿಸಿದ್ದಾದ ನಂತರ ಇಲ್ಲಿ ನಾವು ಯಾವ ರೀತಿ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ ತಾಯಿಗೆ ಆರಾಧನೆಯನ್ನು ಮಾಡ್ಕೊಳ್ಳಿಕ್ಕೆ, ಅದನ್ನು ತಾವು ಕಣ್ತುಂಬಿಸ್ಕೊಳ್ಬೇಕು. ಇವತ್ತಿನ ದಿವಸ ವರಮಹಾಲಕ್ಷ್ಮಿ ತಾಯಿ ಮಹಾಲಕ್ಷ್ಮಿಯನ್ನು ನಾನಾ ರೀತಿ ವಿವಿಧ ರೀತಿಗಳಲ್ಲಿರ್ತಕ್ಕಂಥ ಅಲಂಕಾರಗಳಿಂದ ತಾಯಿಗೆ ಬಹಳ ವಿಶೇಷವಾಗಿ ಪೂಜಾನುಷ್ಠಾನ ನೆರವೇರುತ್ತೆ ಎಂಬತಕ್ಕಂಥ ಮಾಹಿತಿಯನ್ನು ತಿಳಿಸ್ತಾ ಇದ್ದೆ. ಇನ್ನು ಈಗ ನಿಮ್ಮ ಪ್ರೀತಿಯ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಯಾವ ರೀತಿ ತಾಯಿಗೆ ಪೂಜಾನುಷ್ಠಾನ ನೆರವೇರುತ್ತೆ, ಗುರುಗಳು ನಮ್ಗೆ ಏನನ್ನ ತಿಳಿಸ್ಕೊಡ್ತಾರೆ, ಶುಕ್ರವಾರ ಬೇರೆ, ವರಮಹಾಲಕ್ಷ್ಮಿ ಹಬ್ಬ ಬೇರೆ, ಹೆಣ್ಣು ಮಕ್ಕಳು ಹೆಂಗಳೆಯರು ಇವತ್ತಿನ ದಿವಸ ತಾವು ಯಾವ ರೀತಿ ವಾಸ್ತುಗೃಹದಲ್ಲಿ ಇರಬೇಕು, ಯಾವ ರೀತಿ ಪೂಜಾನುಷ್ಠಾನವನ್ನು ಸಲ್ಲಿಸಬೇಕು ತಾಯಿ ಸ್ಥಿರ ಮಹಾಲಕ್ಷ್ಮಿ ಮನೆಯಲ್ಲಿ ನೆಲೆಸಬೇಕಾದ್ರೆ ಅಂತ ಹೇಳಿ, ಹಾಗಿದ್ರೆ ಇನ್ಯಾಕೆ ತಡ, ಗುರುಗಳನ್ನು ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸಿಬಿಡೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ, ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರನ್ನ, ನನ್ನ ತಂದೆಯವರನ್ನ
ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನಮಸ್ತೆ. ನಮಸ್ತೆ ಅಸ್ತು ಮಹಾಮಾಯೇ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ಹರಿಂ ಕಾರಾಸನಗರ್ಭಿದಾಂ ನಲಸಿಕಾಂ ಸೌಂ ಕ್ಲೀಂ ಕಳಾಂ ಬಿಭ್ರತೀಂ ಸವರ್ಣಾಂ ವರದಾಣೀಂ ಚ ವರಸದಾಂ ಧೂತಾಂ ತ್ರಿನೇತ್ರೋಜ್ವಲಾಂ ವಂದೇ ಪೃಷ್ಠಕಪಾಸಮಂಕುಶಿಧರಾಂ ಸೃಗ್ಭೂಷಿತಾಮುಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ವರಕಲಾಂ ಶ್ರೀಚಕ್ರ ಸಂಚಾರಣೀಂ ಪದ್ಮಾನನೆ ಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮದಲಾಯತಾಕ್ಷೇ ವಿಶ್ವಪ್ರಿಯೇ ವಿಷ್ಣುಮನೋನಕೋಲೆ ತ್ವತ್ಪಾದಪದ್ಮಂ ಮಯಿ ಸನ್ನಿಧತ್ಸ್ವ ಯಾಸಾ ಪದ್ಮಾಸನಸ್ಥಾ ವಿಪುಲಕಡಿದಡಿ ಪದ್ಮಪತ್ರಾಯತಾಕ್ಷೇ ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೈ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಓಂ ಶ್ರೀಂ ಮಹಾಲಕ್ಷ್ಮೀ ನಮಃ. ಓಂ ಶ್ರೀ ಮಹಾಲಕ್ಷ್ಮೀ ನಮಃ. ಓಂ ಶ್ರೀಂ ಮಹಾಲಕ್ಷ್ಮೀ ನಮಃ. ಓಂ ಶ್ರೀಂ ಮಹಾಲಕ್ಷ್ಮೀ ನಮಃ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತ್. ಮಹಾಲಕ್ಷ್ಮೀ ನಮಃ. ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ತಿಳಿಸ್ತಾ ಮಹರ್ಷಿ ವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಬಂಧುಗಳು ತಮ್ಮೆಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ವರಮಹಾಲಕ್ಷ್ಮಿ, ವರವ ಕೊಡೆ ಮಹಾಲಕ್ಷ್ಮಿ. ವರ ಎಂಬತಕ್ಕಂಥದ್ದು, ತಾಯಿ ಮಹಾಲಕ್ಷ್ಮಿ ಆರಾಧನೆ ಎಂಬತಕ್ಕಂಥದ್ದು ಬರೀ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಡ್ತಕ್ಕಂಥದ್ದಲ್ಲ. ಸುಂದರವಾದಂಥ ನಯನ ಮನೋಹರವಾಗಿರ್ತಕ್ಕಂಥ ಸುಂದರ ಬದುಕು ಬೇಕಾಗಿದೆ. ಆ ಬದುಕು ಕಟ್ಕೊಳ್ಳಿಕ್ಕೆ ಎಲ್ಲ ತರಹ ಒಂದು ಸೌಲಭ್ಯಗಳನ್ನು ತಾಯಿ ನಮ್ಮ ದಯಪಾಲಿಸಬೇಕಾಗಿದೆಮ್ಮ ಅಂತ ಸದಾಕಾಲ ಮಹಾವಿಷ್ಣುವಿನ ಹೃದಯದಲ್ಲಿರ್ತಕ್ಕಂಥವಳು. ಜೊತೆಗೆ ವಿಷ್ಣುವಿನ ಪಾದಸೇವೆಯನ್ನು ಮಾಡುವಂತಹ ತಾಯಿ ಮಹಾಲಕ್ಷ್ಮಿ. ವಿಷ್ಣುವಿನ ಪಾದಸೇವೆಯನ್ನು ಮಾಡ್ತಾ ಕಲ್ಪವಲ್ಲಿಯಾಗಿ ಸಮಸ್ತವನ್ನು ಅಂದರೆ ಸಕಲ ವಿಧವಾದಂತಹ ಸಮಸ್ತವನ್ನೂ ಎಲ್ಲವನ್ನೂ ಸಹಿತ ದಯಪಾಲಿಸ್ತಕ್ಕಂತಹ ಭಗವತಿಯ ಅನುಗ್ರಹ ಬೇಕಾಗಿದೆ. ಭಗವತಿಯ ಅನುಗ್ರಹವನ್ನು ಪಡೀಲಿಕ್ಕೆ ತಾಯಿ ವರಮಹಾಲಕ್ಷ್ಮಿಯ ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನ. ಇವತ್ತು ಶ್ರೀ ಕ್ಷೇತ್ರ ಕೊಲ್ಲಾಪುರ ಅಂದು ಕರವೀರಪುರ, ಇಂದು ಕೊಲ್ಲಾಪುರದಲ್ಲೂ ಸಹಿತ ತಾಯಿ ಮಹಾಲಕ್ಷ್ಮಿಗೆ ವಿಶೇಷವಾಗಿರ್ತಕ್ಕಂಥ ಆರಾಧನೆ. ಮೊದಲು ವೈಕುಂಠವನ್ನು ತೊರೆದು ಪ್ರಪ್ರಥಮವಾಗಿ ಬಂದು ಕೂತಂತಹ ಸಾನ್ನಿಧ್ಯ ಕರವೀರಪುರ ಕೊಲ್ಲಾಪುರದಲ್ಲಿರ್ತಕ್ಕಂಥ ತಾಯಿ ಮಹಾಲಕ್ಷ್ಮಿಗೆ ಸೂರ್ಯದೇವರು ಸಹಿತ ಅವರು ಸಹಿತ ಬಂದು ಭಗವಂತನ ದರ್ಶನ ಅಂದರೆ ತಾಯಿಯ ದರ್ಶನ ಮಾಡ್ತಾರೆ. ಕೊಲ್ಲಾಪುರದ ಗರ್ಭಗುಡಿಗೂ ಅಥವಾ ಅದರ ಮುಂಭಾಗದಲ್ಲಿರ್ತಕ್ಕಂಥ ಪ್ರಧಾನ ಮಂಟಪಕ್ಕೂ ಸಾಕಷ್ಟು ದೂರ. ಇದು ವಾಸ್ತುಶಾಸ್ತ್ರವೋ ಅಥವಾ ದೈವಲೀಲೆಯೋ ಅಥವಾ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯವೋ. ಸೂರ್ಯದೇವರು ಸಹಿತ ಬಂದು ಭಗವತಿಗೆ ನಮಸ್ಕಾರ ಮಾಡಿ ತಾಯಿಯ ಆಶೀರ್ವಾದ ಪಡಿತಕ್ಕಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ಅಂದರೆ ಅದು ತಪ್ಪಾಗಲಾರದು. ಹಾಗಾಗಿ ಶ್ರೀ ಕ್ಷೇತ್ರ ಕೊಲ್ಲಾಪುರ ತಾಯಿ ಮಹಾಲಕ್ಷ್ಮಿಯ ಸಾನ್ನಿಧ್ಯದಲ್ಲಿ ಶ್ರೀ ಕ್ಷೇತ್ರದಲ್ಲಿ ಭಗವತಿಗೆ ನಮಸ್ಕರಿಸಲಿಕ್ಕೋಸ್ಕರ ಅಲ್ಲಿ ಸೂರ್ಯದೇವರ ಸಹಿತ ಬಂದು ನಮಸ್ಕಾರ ಮಾಡತಕ್ಕಂಥದ್ದು ಇಂದಿಗೂ ಪದ್ಧತಿ ಇದೆ. ಆ ಸೂರ್ಯನ ಕಿರಣಗಳು ತಾಯಿಯ ಪಾದದಿಂದ ಶಿರೋಭಾಗದವರೆಗೂ ಬಿದ್ದು ಎಲ್ಲರೂ ಸಹಿತ ದರ್ಶನ ಮಾಡುವಂಥ ಸೌಭಾಗ್ಯ ಆಗುತ್ತೆ. ಇವತ್ತಿನ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಸಹಿತ ದರ್ಶನ ಮಾಡ್ತಾ ಇದ್ದೀರಿ. ಸರ್ವಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ರಾಜ್ಯ ದೇಶದೆಲ್ಲೆಡೆ ಸಹಿತ ಇವತ್ತಿನ ದಿವಸ ತಾಯಿ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡ್ತಾರೆ. ಮಹಾಲಕ್ಷ್ಮಿ ಅಮ್ಮನವರಿಗೆ ಮನೆಯಲ್ಲಿ ಮಡಿಯಿಂದ ಮಾಡತಕ್ಕಂತಹ ಒಂದಷ್ಟು ಖಾದ್ಯಗಳು ಪದಾರ್ಥಗಳನ್ನು ಹೆಣ್ಣುಮಕ್ಕಳು ಸಡಗರ ಸಂಭ್ರಮದಿಂದ ತಾವು ಮನೆಯಲ್ಲಿ ಲಕ್ಷ್ಮಿಯಂತೆ ಕಂಗೊಳಿಸ್ತಾ ಲಕ್ಷ್ಮೀ ಪೂಜೆಗೆ ಬೇಕಾಗಿರ್ತಕ್ಕಂಥ ಎಲ್ಲ ಪದಾರ್ಥಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ದೇವಾಲಯಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಅಭಿಷೇಕ, ಅಲಂಕಾರ, ಪೂಜಾನುಷ್ಠಾನ ಎಲ್ಲವೂ ಸಹಿತ ವಿಶೇಷವಾದಂಥ ರೀತಿ ನಡೆಸುವಂಥದ್ದಿರುತ್ತೆ. ಹಾಗೆ ನಿಮಗೂ ಸಹಿತ ಇಷ್ಟವಾಗಿರ್ತಕ್ಕಂಥ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಮಹರ್ಷಿ ಮಂದಿರದಲ್ಲೂ ಸಹಿತ ನೂತನವಾಗಿ ಲಕ್ಷ್ಮೀ ಬೋರಹ ಸ್ವಾಮಿಯ ದೇವಾಲಯದ ಪ್ರತಿಷ್ಠಾಪನಾ ಮಹೋತ್ಸವ ಮೊನ್ನೆ ಅಷ್ಟೇ ಆಯಿತು. ಅಲ್ಲೂ ಸಹಿತ ಲಕ್ಷ್ಮೀದೇವಿಗೆ ವಿಶೇಷವಾಗಿರ್ತಕ್ಕಂತಹ ಫಲಪಂಚಾಮೃತದ ಬೆಳಗಿನ ಅಭಿಷೇಕ ಆಗಿದೆ. ವಿಶೇಷವಾದಂಥ ಅಲಂಕಾರ ಆಗಿದೆ. ಎಲ್ಲ ಕಡೆ ಇಡೀ ರಾಜ್ಯದೆಲ್ಲ ಕಡೆ ಎಲ್ಲಿ ಲಕ್ಷ್ಮೀ ಆಲಯ ಇದೆಯೋ ಅಲ್ಲೆಲ್ಲವೂ ಸೌಭಾಗ್ಯವಾಗಿ ವಿಶೇಷವಾಗಿ ಆರಾಧನೆ ನಡೀತಕ್ಕಂತಹ ವಿಶೇಷತೆಗಳನ್ನು ದರ್ಶನ ಮಾಡುವಂಥ ಸೌಭಾಗ್ಯ ಇವತ್ತು ಎಲ್ಲ ರಾಜ್ಯದ ಜನತೆಗೆ, ದೇಶದ ಜನತೆಗಿದೆ. ಯಾವುದೇ ಕ್ಷೇತ್ರದಲ್ಲಿ ನೋಡಿ ಅಮ್ಮನವರಿಗೆ ಹರಿದ್ರ ಕುಂಕುಮದಿಂದ, ಅರಿಶಿನ ಕುಂಕುಮದಿಂದ ವಿಶೇಷವಾದಂಥ ಅಲಂಕಾರವನ್ನು ಮಾಡಿಸುವಂಥ ಸೌಭಾಗ್ಯ ಇವತ್ತು ನಾವು ನೋಡ್ಬೋದು. ಅಂತಹ ಸೌಭಾಗ್ಯವನ್ನು ಕರಡಿಸ್ತಕ್ಕಂಥ ತಾಯಿ ಮಹಾಲಕ್ಷ್ಮಿ ಅನುಗ್ರಹ ನಾಡಿನ ದೇಶದ ಸಮಸ್ತರ ಮೇಲಿರಲಿ. ಒಳ್ಳೆಯದಾಗಲಿ, ಶುಭವಾಗಲಿ. ಕಾರ್ಯಕ್ರಮದ ಪ್ರಾರಂಭದ ಹಂತದಲ್ಲೇ ವರಮಹಾಲಕ್ಷ್ಮಿ ಹಬ್ಬದ ವಿಶೇಷತೆಗಾಗಿ ತಾಯಿಯನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿ ಆಗ ತಾನೇ ಬಂದು ಮತ್ತೆ ಗುರುಗಳು ಕೊಲ್ಲಾಪುರ ತಾಯಿ ಮಹಾಲಕ್ಷ್ಮಿಯ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನು ತಿಳಿಸ್ತಾ ಇದ್ರು. ಅದರ ಜೊತೆಗೆ ನೋಡಿ, ನಮ್ಮ ಪೂರ್ವಜನ್ಮದ ಪುಣ್ಯ ಅಂತಲೇ ಹೇಳ್ಬೋದು. ಗುರುಗಳು ತಿಳಿಸಿದ ಹಾಗೆ ತಾಯಿಗೆ ಮೊದಲು
ಸೂರ್ಯದೇವ ಬಂದು ತಾಯಿಗೆ ನಮಸ್ಕರಿಸಿ ತಾಯಿಯ ಆಶೀರ್ವಾದವನ್ನು ಪಡೆದು ಅಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾರಂತೆ. ಆ ಒಂದು ದೃಶ್ಯ ನಾವು ಆ ಒಂದು ವಿಡಿಯೋವನ್ನು ಸೆರೆ ಹಿಡಿದು ಇವತ್ತಿನ ದಿವಸ ಕಾರ್ಯಕ್ರಮದಲ್ಲಿ ನಾವು ಪ್ರಸಾರವನ್ನು ಮಾಡಿದ್ದೇವೆ. ನಮಗೆ ಗೊತ್ತಿಲ್ಲದಿರೋ ಆ ಒಂದು ದೃಶ್ಯವನ್ನು ನಾವು ಕೂಡ ದರ್ಶನವನ್ನು ಮಾಡಿದ್ದೇವೆ. ಇದು ನಮ್ಮ ಪೂರ್ವಜನ್ಮದ ಪುಣ್ಯ ಅಂತಾನೆ ಹೇಳ್ಬೋದು. ಎಂತಹ ಸುದಿನ! ವರಮಹಾಲಕ್ಷ್ಮಿ ಹಬ್ಬದ ವಿಶೇಷತೆ ಒಂದು ಕಡೆ, ತಾಯಿ ಕೊಲ್ಲಾಪುರ ಮಹಾಲಕ್ಷ್ಮಿಯನ್ನ ಪ್ರಾರ್ಥನೆ ಒಂದು ಕಡೆ, ತಾಯಿಯ ದರ್ಶನ ಮತ್ತೊಂದು ಕಡೆ. ಇದೆಲ್ಲವೂ ಕೂಡ ಹೇಳಬೇಕಂದ್ರೆ ನಮ್ಮ ಪೂರ್ವಜನ್ಮದ ಪುಣ್ಯ ಅಂತಾನೆ ಹೇಳ್ಬೋದು. ಇದೆಲ್ಲದಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥವ್ರು ನಿಮ್ಮ ಪ್ರೀತಿಯ ಆನಂದ್ ಗುರೂಜಿ ಅವರು. ಮಹರ್ಷಿವಾಣಿ ಕಾರ್ಯಕ್ರಮ ಜೀ ಕನ್ನಡ ವಸುದೈವ ಕುಟುಂಬಕಂ. ಈ ಒಂದು ಜೀ ಕನ್ನಡಕ್ಕೆ ನಾವೆಲ್ಲರೂ ಕೂಡ ಯಾವತ್ತೂ ಕೂಡ ಆಭಾರಿಗಳು ಅಂತಾನೆ ಹೇಳ್ಬೋದು. ಜೀ ಕನ್ನಡ ಮಾಡ್ತಾ ಇರತಕ್ಕಂಥ ಈ ಒಂದು ಪುಣ್ಯದ ಕೆಲಸಕ್ಕೆ ನಾವೆಲ್ಲರೂ ಕೂಡ ಜೊತೆ ನಿಂತ್ಕೊಳ್ಬೇಕು. ಯಾಕೆ ಅಂದರೆ ಏನೇ ಹಬ್ಬ ಹರಿದಿನಗಳಾದ್ರೂ ಕೂಡ ಆ ಒಂದು ಹಬ್ಬದ ಮಹಿಮೆ, ಆ ಒಂದು ಹಬ್ಬದ ಅಧಿದೇವತೆ ದೇವರ ದರ್ಶನವನ್ನು ಮಾಡಿಸ್ತಕ್ಕಂಥ ಈ ಒಂದು ಪುಣ್ಯದ ಕೆಲಸ ನಮ್ಮ ಈ ಒಂದು ಮಹರ್ಷಿವಾಣಿ ಕಾರ್ಯಕ್ರಮ ಮಾಡ್ತಾ ಇದೆ. ಇದು ನಿಜಕ್ಕೂ ಶ್ಲಾಘನೀಯ ಅಂತಲೇ ಹೇಳ್ಬೋದು. ಇನ್ನು ಇವತ್ತಿನ ದಿವಸ ತಾಯಿ ವರಮಹಾಲಕ್ಷ್ಮಿ ಮಹಾಲಕ್ಷ್ಮಿ ದೇವಿಯ ಸಂಪೂರ್ಣ ಕೃಪಾಶೀರ್ವಾದ ನಾಡಿನ ದೇಶದ ಸಮಸ್ತ ಜನರು ತಮ್ಮೆಲ್ಲರಿಗೂ ಕೂಡ ಇರಲಿ ಅಂತ ನಾನು ಕೂಡ ತಾಯಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇದರ ಜೊತೆಗೆ ಇವತ್ತಿನ ದಿನದ ವಿಶೇಷತೆಯನ್ನು ತಿಳ್ಕೊಳ್ಬೇಕು, ಪಂಚಾಂಗ ಶ್ರವಣವನ್ನು ಕೂಡ ತಿಳ್ಕೊಳ್ಬೇಕಲ್ವಾ. ಇನ್ನು ಈಗ ಪ್ರಾರಂಭವನ್ನು ಮಾಡೋಣ. ಶುಭ ಶ್ರಾವಣ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಪಂಚಾಂಗ ಶ್ರವಣ, ಅದರ ಜೊತೆಗೆ ವರಮಹಾಲಕ್ಷ್ಮಿ. ಇವತ್ತಿನ ದಿವಸ ವಾಸ್ತುಗೃಹದಲ್ಲಿ ಹೆಣ್ಣು ಮಕ್ಕಳು ಯಾವ ರೀತಿ ಆಚರಣೆಯನ್ನು ಮಾಡಬೇಕು, ತಾಯಿ ಸ್ಥಿರ ಮಹಾಲಕ್ಷ್ಮಿ ವಾಸ್ತುಗೃಹದಲ್ಲಿ ನೆಲೆಸಬೇಕಂದ್ರೆ ಯಾವೆಲ್ಲ ರೀತಿ ಪೂಜಾನುಷ್ಠಾನಗಳನ್ನು ಸಲ್ಲಿಸಬೇಕು, ಯಾವ ರೀತಿ ಅವರು ಇವತ್ತಿನ ದಿವಸ ವಾಸ್ತುಗೃಹದಲ್ಲಿ ನಡ್ಕೊಳ್ಬೇಕು ಎಂಬತಕ್ಕಂಥದ್ದಾಗಲಿ, ಇಲ್ಲಾಂದ್ರೆ ದೇವಿಗೆ ಯಾವ ರೀತಿ ಪೂಜಾನುಷ್ಠಾನವನ್ನು ಸಲ್ಲಿಸಬೇಕು ತಾಯಿ ಪ್ರಸನ್ನಳಾಗಲಿಕ್ಕೆ ದಯವಿಟ್ಟು ತಿಳಿಸ್ಕೊಡ್ಬೇಕು. ತಾಯಿ ಪ್ರಸನ್ನತೆಗೆ, ಅಮ್ಮನವರ ಕೃಪಾಶೀರ್ವಾದ ಪಡೀಲಿಕ್ಕೆ ವಿಶೇಷವಾಗಿರ್ತಕ್ಕಂಥದ್ದು ಹೆಣ್ಣು ಮಕ್ಕಳು ಶ್ರದ್ಧೆ ಮತ್ತು ಭಕ್ತಿ. ಆಡಂಬರ ಬೇಡ. ಅಥವಾ ದೇವಿಗೆ ನಾವು ನುಡಿಸ್ಕೊಳ್ಳೋದಕ್ಕೋಸ್ಕರ ಮನೇಲಿರ್ತಕ್ಕಂಥ ಎಲ್ಲ ವಸ್ತುಗಳನ್ನು ತಂದು ದೇವರ ಸಾನ್ನಿಧ್ಯದಲ್ಲಿಡುವಂಥ ಒಂದಷ್ಟು ಪ್ರಕ್ರಿಯೆಗಳನ್ನು ಒಂದಷ್ಟು ಜನ ಮಾತ್ರ ಮಾಡ್ತಾರೆ. ಏನೋ ಅಲ್ಪ ಸ್ವಲ್ಪ ಕಷ್ಟಪಟ್ಟು ಕೂಡಿಟ್ಕೊಂಡಿರ್ತಕ್ಕಂಥ ಚಿನ್ನನೋ ಬೆಳ್ಳಿನೋ ವಜ್ರ ವೈಡೂರ್ಯವೋ ಅಥವಾ ನಿಮ್ಮ ಮನೆಯಲ್ಲಿ ನಿಮ್ಮ ಪತಿದೇವರೋ ಅಥವಾ ನಮ್ಮ ಹಿಂದಿನ ಪರಂಪರೆಯಿಂದ ಬಂದಿರತಕ್ಕಂಥ ಒಡವೆಗಳನ್ನು ಎಲ್ಲವನ್ನೂ ಸಹಿತ ದೇವರಿಗೆ ಅಲಂಕಾರ ಮಾಡಬೇಕು, ದೇವರ ಸಾನ್ನಿಧ್ಯದಲ್ಲಿಡಬೇಕು, ನಮ್ಮಲ್ಲಿರ್ತಕ್ಕಂಥ ಸಿರಿ ಸಂಪತ್ತು ಎಲ್ಲವನ್ನೂ ದೇವರ ಸಾನ್ನಿಧ್ಯಕ್ಕೆ ಇಡಬೇಕು ಅಂತಕ್ಕಂಥ ಚಿಂತನೆ ಒಂದಷ್ಟು ಜನಕ್ಕಿದೆ, ಇಲ್ಲ ಅಂತಿಲ್ಲ. ಆದರೆ ಬರ್ತಕ್ಕಂಥವರ ಎಲ್ಲರ ಕಣ್ಣು ದೇವರನ್ನು ನೋಡಿ ತೃಪ್ತಿಪಟ್ಟು ಆ ತಾಯಿ ಆಶೀರ್ವಾದ ಪಡಿಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿರಲ್ಲ. ಅವರ ಚಿಂತನೆಯೇ ಬೇರೆ ಆಗಿಬಿಟ್ಟಿರತ್ತೆ ಬಂದಾಗ. ಯಾಕೆಂದರೆ ಕೆಲವೊಬ್ಬರ ಕಣ್ಣು ಹೇಗಿರುತ್ತಪ್ಪ ಅಂದರೆ ಈ ಕಣ್ಣಿಗೆ ಕಲ್ಲೇ ಕರಗಿಬಿಡುತ್ತೆ. ಅದಕ್ಕೆ ಹೇಳೋದು ಕಲ್ಲೇಟು ಪರವಾಗಿಲ್ವಂತೆ, ಆದರೆ ಕಣ್ಣಿನೇಟು ಬೀಳಬಾರ್ದಂತೆ. ಕಲ್ಲಿನಿಂದ ಒಂದೇಟು ಹೊಡೆದ್ರೆ ಒಂದಿಷ್ಟಪ್ಪ ಊದ್ಕೊಳ್ಳುತ್ತೆ, ಒಂದಿಷ್ಟು ನೋವು ಆಗುತ್ತೆ, ರಕ್ತ ಬರುತ್ತೆ, ಪರವಾಗಿಲ್ಲ, ನಾಳೆ ಗುಣ ಆಗುತ್ತೆ. ಆದರೆ ಈ ಕಣ್ಣಿದೆಯಲ್ಲ, ಭಾಳ ಕೆಟ್ಟ ಕಣ್ಣು. ಈ ಕಣ್ಣು ಬಿತ್ತು ಅಂದರೆ ಅದು ಸರ್ವನಾಶವೇ. ಅದಕ್ಕೆ ಆಡಂಬರ ಆಗಲಿ, ತೋರ್ಬಡಿಕೆ ಆಗಲಿ, ಇದೆಲ್ಲವೂ ಬೇಡವೇ ಬೇಡ. ಲಕ್ಷಣವಾಗಿ ದೇವರನ್ನ ಕೂಡಿಸಿದಿರಿ. ಆ ಕಳಶವನ್ನು ಕೂಡಿಸುವಾಗ ಅದರಲ್ಲೂ ಹಿಂದಿನ ಪದ್ಧತಿ ಬೇರೆ, ಇವತ್ತಿನ ಪದ್ಧತಿಗಳು ಬೇರೆ. ಹಿಂದಿನ ಪದ್ಧತಿನಲ್ಲಿ ಅಮ್ಮನವರಿಗೆ ಉಡಿಸುವಂಥ ಸೀರೆ ಸಹಿತ ಮಡಿ ವಸ್ತ್ರವಾಗಿ ಆ ಸೀರೆ, ಹೊಸ ಸೀರೆ ತೊಗೊಂಬಂದರು, ಅದನ್ನು ಹಿಂದಿನ ದಿವಸ ನೀರಲ್ಲಿ ನೆನೆಸಿ ಅದನ್ನು ಮಡಿ ಆರಾಕಿರ್ತಿದ್ರು. ನಿಮ್ಮದು ಸಹಿತ ಮಡಿ ಬಟ್ಟೆಗಳಿರ್ತಿತ್ತು. ಮಡಿ ಬಟ್ಟೆಗಳನ್ನು ಉಟ್ಕೊಂಡು ಆವಾಗ ಸೀರೆ ಉಡಿಸೋ ಪ್ರಕ್ರಿಯೆ ಇತ್ತು. ಈಗ ನಾಳೆ ಬೆಳಗ್ಗೆ ವರಮಹಾಲಕ್ಷ್ಮಿಗೆ ಹಿಂದಿನ ದಿವಸನೇ ಸೀರೆ ಉಡಿಸಿ ಕಳಶ ರೆಡಿ ಮಾಡಿಬಿಟ್ಟಿರ್ತೀರಿ. ಅದು ಈಗ ಉಡಿಸೋ ಸೀರೆಗಳೆಂಥದ್ದು. ಹಿಂದೆ ಸೀರೆ ಅಂದರೆ ಅದು ವಿಶೇಷವಾಗಿರ್ತಕ್ಕಂತಹ ಒಂದು ಶಾಸ್ತ್ರಬದ್ಧವಾದಂತಹ ಸೀರೆ ಇತ್ತು. ಇವತ್ತು ಸೀರೆಗಳು ಬರ್ತಿರ್ತಕ್ಕಂಥ ರೀತಿ ನೋಡಿದ್ರೆ ಆ ಸೀರೆಗಳಲ್ಲಿ ನಕ್ಷತ್ರ ಮಂಡಲನೇ ಕಾಣುತ್ತೆ. ಹಿಂದೆ ತಾಯಿ ಸೀರೆ ಅಂತಿತ್ತು, ಅಥವಾ ಒಂದು ವಿಶೇಷವಾಗಿರ್ತಕ್ಕಂತಹ ಸೀರೆಗಳು ಬರ್ತಿತ್ತು. ಈ ಸೀರೆಗಳಲ್ಲಿ ಹೇಗಿತ್ತಪ್ಪ ಅಂದರೆ ಇವತ್ತಿಗೂ ಹೇಳಬೇಕಂದ್ರೆ ನಮ್ಮ ಉತ್ತರ ಕರ್ನಾಟಕದ ತಾಯಂದ್ರು ಉಡ್ತಾರಲ್ಲ ಸೀರೆ, ಅದು ಸೀರೆ. ಆ ಸೀರೆಗಳು ನೋಡೋದೇ ಆನಂದ. ಆ ಸೀರೆಗಳಲ್ಲಿ ಶಾಸ್ತ್ರಬದ್ಧವಾಗಿ ಎರಡೂ ಕಡೆ ಬಾರ್ಡರ್ ಇರುತ್ತೆ. ಯಾವತ್ತೂ ಬಾರ್ಡರ್ ಇಲ್ದಿರತಕ್ಕಂಥದ್ದು, ಸೆರಗಿಲ್ದಿರತಕ್ಕಂಥ ಸೀರೆ ಉಡಲೇಬಾರ್ದು.
ಸೆರಗಿಲ್ಲದೆ ಇರ್ತಕ್ಕಂಥ ಸೀರೆ ಅಂತೂ ಮುಟ್ಲೇಬಾರದು ಅಂತ ಇದೆ. ತಾಯಿ ಸೀರೆ ಅಂತ ಹೇಳ್ತಾರೆ. ಇವತ್ತಿಗೂ ಉತ್ತರ ಕರ್ನಾಟಕದ ಕಡೆ ತಾಯಿ ಸೀರೆ ಅಂದರೆ ಆ ತಾಯಿ ಸೀರೆ ಅದು ಬರ್ತಕ್ಕಂಥ ರೀತಿಯೇ ಬೇರೆ, ಆ ಬುಟ್ಟಗಳು ಬರ್ತಕ್ಕಂಥದ್ದೇ ಬೇರೆ. ಆ ಬುಟ್ಟ ಅಂತನೋ ಅಥವಾ ಅದಕ್ಕೊಂದು ಅಲಂಕಾರ ಮಾಡ್ತಕ್ಕಂಥದ್ದು ಸೆರಗು ಬಹಳ ಚೆನ್ನಾಗಿರುತ್ತೆ. ಮೊನ್ನೆ ಅಷ್ಟೇ ಅಧಿಕ ಬೇರೆ ಆಯಿತು. ಅಧಿಕ ಶ್ರಾವಣ ಆದಮೇಲೆ ಗೌರಿ ಬರುವ ತನಕ ತಾಯಿ ಸೀರೆಯನ್ನು ಅಂದರೆ ಜನ್ಮದಾತೆಯನ್ನು, ನಿಮ್ಮ ತಾಯಿಯನ್ನು ನೆನೆದು ಅವ್ರಿಗೊಂದು ಸೀರೆ ಕುಪ್ಸದ ಕಣ ಕೊಡ್ತಕ್ಕಂಥದ್ದು ತಾಯಂದ್ರುಡುವಂಥ ಸೀರೆ ಆಗಿರಬೇಕು. ಅದು ಅಲಂಕಾರಕ್ಕೂ ಬೇಕಿರಬೇಕು. ತಾಯಿಯ ಆ ಸೀರೆಯಲ್ಲೂ ಆ ಒಂದು ವಿಶೇಷವಾಗಿರ್ತಕ್ಕಂಥ ಬಾರ್ಡ್ರು ಮತ್ತು ಸೆರಗು ಚೆನ್ನಾಗಿರಬೇಕು. ಅಂಥ ಸೀರೆಯನ್ನು ಮಡಿ ಉಡಿಸಿ ಆ ಮಡಿಯ ಕಳಶಕ್ಕೆ ಬೇಕಾಗಿರ್ತಕ್ಕಂಥ ಸೀರೆ ಉಡಿಸಿದ್ರೂ ಸಹಿತ ಒಂದು ಕುಪ್ಸದ ಕಣ ಹಾಕಲೇಬೇಕು. ಹೆಣ್ಣುಮಕ್ಕಳು ತಾವು ಇನ್ನೊಂದು ತಪ್ಪು ಮಾಡ್ತೀರಿ. ಈ ಸೀರೆ ಒಳಗಡೆ ಬ್ಲೌಸ್ ಇತ್ತೀಚೆಗೆ ಬರೋ ಸೀರೆಗಳೆಲ್ಲ ಹೇಗಪ್ಪ ಅಂದರೆ ಸೀರೆಗೆ ಅಟ್ಯಾಚ್ ಆಗಿ ಬ್ಲೌಸ್ ಬಂದುಬಿಟ್ಟಿರುತ್ತೆ. ಅದನ್ನು ಕಟ್ ಮಾಡಿದ್ರೆ ಮಾತ್ರ ಬೇರೆ ಆಗುತ್ತೆ, ಇಲ್ಲಾಂದರೆ ಅದು ಸೀರೆ ಅಂತಲೇ ಅನಿಸ್ಕೊಳ್ಳುತ್ತೆ. ಆದರೆ ನೀವು ಹೆಣ್ಮಕ್ಳು ಕೊಡಬೇಕಾದ್ರೆ ಏನು ಮಾಡ್ತೀರಿ? ಯಾರಾದರೂ ಮನೆಗೆ ಮುತ್ತೈದೆಯರು ಬಂದರೆ ಅಥವಾ ನೀವು ಯಾರಿಗಾದರೂ ಕೊಡಬೇಕಾದ್ರೆ ಈ ಮದುವೆ ಮನೆಗಳಿಂದ ಮೊದಲುಕೊಂಡು ಯಾವುದೇ ಶುಭ ಕಾರ್ಯಗಳಲ್ಲಾದರೂ ಒಳ್ಳೆ ಚೆನ್ನಾಗಿರ್ತಕ್ಕಂಥ 20,000 25,000 ಕೊಟ್ಟು ರೇಷ್ಮೆ ಸೀರೆ ತರ್ತೀರಿ. ಅದ್ರ ಮೇಲೆ ಒಂದು 150 ರೂಪಾಯಿ ಬ್ಲೌಸ್ ಪೀಸ್ ಇಡಲ್ಲ ನೀವು. ಅದು ತಪ್ಪು ಮಾಡ್ತೀರಿ. ಅಂದರೆ ಅದನ್ನು ಒಂಟಿ ಬಟ್ಟೆ ಆಯಿತು. ಒಂದು ಬಟ್ಟೆನ ಒಂದು ವಸ್ತ್ರವನ್ನು ಯಾವತ್ತೂ ಕೊಡಬಾರ್ದು ಶುಭ ಕಾರ್ಯಗಳಲ್ಲಿ. ಅಂದ್ರೆ ಅದರಲ್ಲಿ ಏನೇ ಅಟ್ಯಾಚ್ ಇದ್ರೂ ಕೂಡ ಅದು ಒಂದು ಮೇಲೊಂದು ಬ್ಲೌಸ್ ಪೀಸ್ ಇಡಲೇಬೇಕು ಅಂತ, ಅಥವಾ ಆ ಬ್ಲೌಸ್ ಪೀಸ್ನ ಕಟ್ ಮಾಡಬೇಕು. ಕಟ್ ಮಾಡಿ ಅದನ್ನ ಬೇರ್ಪಡಿಸೋನಾದ್ರೂ ಎರಡು ರೀತಿಯಲ್ಲೇ ಕೊಡಬೇಕು. ಎರಡನ್ನೇ ಕೊಡಬೇಕು. ಯಾಕೆಂದ್ರೆ ಸೀರೆಯನ್ನ ಬಿಚ್ಚಲಿಕ್ಕೆ ಆಗುದಿಲ್ಲ. ಹೌದು, ಬಿಚ್ಚಿದ್ರೆ ಅದನ್ನ ನೆರಿಗೆ ಹೋಗ್ಬಿಡುತ್ತೆ. ಹೌದು, ಅಥವಾ ಅದರ ಹೊಸದನ ಕಳ್ಕೊಳ್ಳುತ್ತೆ. ಹೌದು, ಕೊಡೋವರಿಗೆ ನಮ್ಮನೆಲ್ಲ ಹೊಸ ಸೀರೆ ಕೊಟ್ಟಿದ್ದೀವಿ ಅನ್ನೋಂಗೆ ಇರಬೇಕು. ಹೌದು, ಅವಾಗ ಏನಾಗುತ್ತೆ, ಅದು ಕಟ್ ಮಾಡೋಕ್ಕಾಗಲ್ಲ ಅಂದ್ರೆ ಒಂದೇ ಸೀರೆ ಆಯ್ತು. ಹೌದು, ಅವಾಗ ಮೇಲೊಂದು ಬ್ಲೌಸ್ ಪೀಸ್ ಇಡಬೇಕು. ಶಾಸ್ತ್ರಕ್ಕಾದ್ರೂ ಒಂದು ಬ್ಲೌಸ್ ಪೀಸನ್ನು ಇಡಬೇಕು. ಇದನ್ನೇ ನೀವು ಕಳಶಕ್ಕೂ ಮಾಡಬೇಕು. ಕಳಶ ಉಡಿಸೋಂಥವ್ರು, ಉಡಿಸಿರ್ತಕ್ಕಂಥವ್ರು ಯಾರಾದರೂ ಇವತ್ತಿನ ದಿವಸ ಕಳಶ ಉಡಿಸಿದ್ರೆ ಮೊದಲು ನೀವು ಮಾಡಬೇಕಾದ್ದು ಸೀರೆ ಉಡಿಸಿದ ಮೇಲೆ ಸೀರೆ ಒಳಗೆ ಬ್ಲೌಸ್ ಪೀಸ್ ಇದೆ ಬಿಡು ಅಂತ ನಿಮ್ಮ ಮನಸ್ಸಿಗೆ ನೀವು ಸಮಾಧಾನ ಮಾಡ್ಕೊಳ್ಬಾರ್ದು. ಶಾಸ್ತ್ರಬದ್ಧವಾಗಿ ಇನ್ನೊಂದು ಬ್ಲೌಸ್ ಪೀಸನ್ನು ಕಳಶಕ್ಕೂ ಹೊದಿಸಿ. ಆದಷ್ಟು ನಾನು ಹೇಳಿದಾಗೆ ಅಲಂಕಾರಕ್ಕೆ ಬೇಕಾಗಿರ್ತಕ್ಕಂಥ ನೀವು ಹೇಗೆ ಅಲಂಕರಿಸ್ಕೊಳ್ತೀರೋ ಅದೆಲ್ಲವನ್ನೂ ಸಹಿತ ಲಕ್ಷ್ಮಿ ಮಾಡಿರ್ತೀರಿ. ನಾನು ಆ ವಿಚಾರ ಹೇಳಬೇಕಾದ್ದೇ ಇಲ್ಲ. ನೀವಾದರೂ ಅಲಂಕಾರ ಕಡಿಮೆನೇನೋ, ಇವತ್ತು ಲಕ್ಷ್ಮಿಗೆ ಅಷ್ಟು ಅಲಂಕಾರ ಮಾಡಿರ್ತೀರಿ, ಸಂತೋಷನೇ. ಆದರೆ ಏನೇ ಮಾಡಿದ್ರೂ ಒಂದು ರೀತಿ ನೀತಿ, ಒಂದು ಮಡಿ ಮೈಲಿಗೆ ಒಂದಿಷ್ಟು ಚೆನ್ನಾಗಿ ಮಾಡಬೇಕು. ಇನ್ನು ಮನೆಯಲ್ಲಿ ಮಾಡಿರ್ತಕ್ಕಂಥ ಪದಾರ್ಥಗಳು, ಕರ್ಜಿಕಾಯಿ ಮಾಡ್ತೀರಿ, ಚಕ್ಲಿ ಮಾಡ್ತೀರಿ, ಉಂಡೆ ಮಾಡ್ತೀರಿ, ಜೊತೆಗೆ ಚಕ್ಲಿ, ನಿಪ್ಪಟ್ಟು ಎಲ್ಲವೂ ನಾವು ಸಿದ್ಧತೆ ಮಾಡಿಟ್ಟಿದ್ದೀವಿ. ನಮ್ಮ ಜಿಯಲ್ಲೂ ನಾವು ಇವೆಲ್ಲ ಮಾಡ್ತಾ ಇರ್ತೀವಿ. ಅದರಲ್ಲೂ ನಮ್ದು ಇವಾಗ ಒಂದು ಶೋ ಬೇರೆ ಬರ್ತಾ ಇರೋದ್ರಿಂದ ಅಡಿಗೆ ಮನೆದು, ಅದಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ಹಬ್ಬದ ವಾತಾವರಣನೇ ಹಬ್ಬದ ಪದಾರ್ಥಗಳೇ. ಹಾಗೆ ಚಕ್ಲಿ, ಉಂಡೆ, ಚಿಗಳಿ, ತಂಬಿಟ್ಟು, ಲಕ್ಷ್ಮಿಗೆ ಏನೇನು ಪ್ರೀತಿ, ನಿಮ್ಮನೆ ಮಗಳಿಗೆ ಏನೆಲ್ಲ ಪ್ರೀತಿ, ಅವೆಲ್ಲವನ್ನು ಸಹಿತ ಮಾಡಿ ದೇವರ ನೈವೇದ್ಯ ಮಾಡೋದು. ಇನ್ನು ಪೂಜೆ ಕೂತ್ಕೊಳ್ಳೋದು. ಒಂದಷ್ಟು ಜನಕ್ಕೆ ಸಂದೇಹ, ಸಂಶಯ ಇದೆ, ಇದು ಹೆಣ್ಣು ಮಕ್ಕಳ ಪೂಜೆ ಅಲ್ವಾ, ನಾವೇನು ಮಾಡೋದು ಅಂತ ಗಂಡಸರು ದೂರ ಕೂತ್ಕೊಳ್ಳೋದಿದೆ. ಗಂಡಸರ ಪಾಕೆಟ್ಗೆ ಹಣ ಬೇಡವಾ? ನಿಮ್ಮ ವ್ಯವಹಾರಕ್ಕೆ ಕೈ ಅಲ್ಲಿ ನಡಿಬೇಡವಾ? ಅಥವಾ ನೀವೆಲ್ಲೇ ಹೋದರೂ ಸಹಿತ ನಿಮಗೊಂದು ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನ ಬೇಡವಾ? ನಿಮಗೆ ಧೈರ್ಯ, ವಿಜಯತೆ ಬೇಡವಾ? ಅಥವಾ ನಿಮ್ಮ ಮುಖದಕ್ಕೊಂದು ವರ್ಚಸ್ಸು ಬೇಡವಾ? ಅಥವಾ ನೀವು ಹಾಕುವ ಕೆಲಸಕ್ಕೆ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಸಿದ್ಧಿ ಬೇಡವಾ? ಇದೆಲ್ಲ ಯಾರು ಕೊಡೋದು? ತಾಯಿ ಮಹಾಲಕ್ಷ್ಮಿನೇ ಕೊಡತಕ್ಕಂಥದ್ದು. ಸುಂದರವಾದಂಥ ಸಂತಾನ ಆಗಬೇಕಾದ್ರೆ ನವದಂಪತಿಗಳು ಮದುವೆ ಆಗಿ ಹೊಸದಾಗಿ ಮದುವೆ ಆಗಿರ್ತೀರಿ, ನಿಮ್ಮ ಮನೆಗೆ ಒಂದು ಮಗು ಬೇಕು, ನಿಮ್ಮ ಮನೆಗೆ ಒಂದು ಮುದ್ದಾದಂಥ ಮಗು ಬೇಕು, ಒಂದು ಕಂದಮ್ಮ ಬೇಕು. ನೀವು ಮಾಡಬೇಕು ಸಂತಾನ ಮಹಾಲಕ್ಷ್ಮಿಯ ಅನುಷ್ಠಾನವನ್ನು. ಹಾಗೆ ನಾವು ಹಾಕುವಂಥ ಹೆಜ್ಜೆಯಲ್ಲಿ ವಿಜಯವನ್ನು ಸಾಧನೆ ಮಾಡಬೇಕು. ಅದಕ್ಕೆ ವಿಜಯಲಕ್ಷ್ಮಿಯನ್ನು ಆರಾಧನೆ ಮಾಡಬೇಕು. ಇದು ನಿಜವಾಗ್ಲೂ ಧೈರ್ಯ. ಒಂದು ಇವಾಗ ತಲೆಗೆ ಬಂದಿದ್ದೇನಪ್ಪ ಅಂದ್ರೆ, ವರಮಹಾಲಕ್ಷ್ಮಿ ಅಂದ್ರೆ ಬರೀ ಹಣಕಾಸಿಗಾಗ್ಲಿ ಇಲ್ಲ ಅಂದ್ರೆ ಆರ್ಥಿಕ ಸಂಕಷ್ಟಗಳಿಗೆ ಮಾತ್ರ ಸೀಮಿತ ಈ ಒಂದು ಹಬ್ಬ ಅಂತ ಸಾಕಷ್ಟು ಜನ ತಿಳ್ಕೊಂಡ್ಬಿಟ್ಟಿದ್ರು. ಆದ್ರೆ ಅಷ್ಟಲಕ್ಷ್ಮಿಯರನ್ನು ಕೂಡ ಆರಾಧನೆಯನ್ನ ಮಾಡ್ತಕ್ಕಂಥ ಒಂದು ಸುಸಂದರ್ಭ ಅಂತ ನನಗೂ ಇವತ್ತಿನ ದಿವಸ. ಖಂಡಿತ ಅಷ್ಟಲಕ್ಷ್ಮಿಯರು ಈ ತಾಯಿಯಲ್ಲಿ ಇಲ್ಲದಿರತಕ್ಕಂಥದ್ದು ಏನೂ ಇಲ್ಲ. ವಿದ್ಯಾಲಕ್ಷ್ಮಿ ಆಗಿದ್ದಾಳೆ, ಧೈರ್ಯಲಕ್ಷ್ಮಿ ಆಗಿದ್ದಾಳೆ, ಸಂತಾನ ಲಕ್ಷ್ಮಿ ಆಗಿದ್ದಾಳೆ, ಅಭಯಲಕ್ಷ್ಮಿ ಆಗಿದ್ದಾಳೆ, ವಿಜಯಲಕ್ಷ್ಮಿ ಆಗಿದ್ದಾಳೆ. ಎಲ್ಲ ಕಡೆಯಿಂದಲೂ ವಿಶೇಷವಾಗಿರ್ತಕ್ಕಂತಹ ತಾಯಿ ಮಹಾಲಕ್ಷ್ಮಿ. ಹಾಗಾಗಿ ಇವತ್ತು ನಿಮ್ಮ ಅದೃಷ್ಟ ಚೆನ್ನಾಗಿದೆ. ಯಾರೆಲ್ಲ ಮಹಾಶಿವಾಣಿ ಕಾರ್ಯಕ್ರಮ ವೀಕ್ಷಣೆ ಮಾಡ್ತಿದ್ದೀರಿ, ಎಲ್ಲ ವೀಕ್ಷಕ ಪ್ರಭುಗಳಿಗೂ ಒಂದು ಅದೃಷ್ಟದ ದಿನ. ಹೇಗೆ ಅಂದರೆ, ಈಗ ತಾವು ನೋಡ್ತಿರ್ತಕ್ಕಂಥದ್ದು ಶ್ರೀ ಕ್ಷೇತ್ರ ಕೊಲ್ಲಾಪುರದ ತಾಯಿಯ ಪಾದಗಳನ್ನು, ಶ್ರೀ ಕ್ಷೇತ್ರ ಕೊಲ್ಲಾಪುರದ ತಾಯಿ ಪಾದಗಳನ್ನು ದರ್ಶನ ಮಾಡ್ತಿದ್ದೀರಿ. ಇದೊಂದು ಸೌಭಾಗ್ಯವೇ ಸರಿ. ಪದ್ಮಾನನೆ ಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮದಲಾಯತಾಕ್ಷಿ ವಿಶ್ವಪ್ರಿಯೇ ವಿಷ್ಣು ಮನೋನುಕೂಲೆ ತ್ವತ್ಪಾದ ಪದ್ಮಂ ಮೈ ಸನ್ನಿಧತ್ಸ್ವ ಯಾಸಾ ಪದ್ಮಾಸನಸ್ಥಾ ವಿಫಲಕಟಿತರಿ ಪದ್ಮಪತ್ರಾಯತಾಕ್ಷಿ
ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣರಜತಸ್ರಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಾವಹ ತಾಂ ಆವಹ ಜಾತವೇದೋ ಲಕ್ಷ್ಮೀರ್ಮನಪಗಾಮಿನೀಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತು. ಗಂಧಧ್ವಾರಾಂತರಾದರ್ಶ ನಿತ್ಯಪುಷ್ಟಾಂಕರೀಶನೇ ಈಶ್ವರೀಂ ಸರ್ವಭೂತಾನಾಂ ತ್ವಾಮ್ಯಹೋಪತ್ವಯೇ ಶ್ರಿಯಂ ಭಗವತೀಂ ಶ್ರೀಂ ಲಲಿತಾ ರಾಜರಾಜೇಶ್ವರೀ ನಮಃ ರಾಜ್ಯದಾಯಿನೇ ನಮಃ ರಾಜ್ಯಕಲಾವಲ್ಲಭಾಯ ನಮಃ ಭಗವತಿ ಶ್ರೀಮದ್ ಮಹಾಲಲಿತಾಂಬಿಕಾಯ ನಮಃ. ಈ ಪಾದಗಳನ್ನು ಸುಮಾರು ವರ್ಷಗಳ ಹಿಂದೆ ಕೊಲ್ಲಾಪುರದ ಶ್ರೀಕ್ಷೇತ್ರ ಕರವೀರಪುರ ಕೊಲ್ಲಾಪುರ ತಾಯಿ ಮಹಾಲಕ್ಷ್ಮಿಯ ಸಾನ್ನಿಧ್ಯಕ್ಕೆ ಅಲ್ಲಿ ತೆಗೆದುಕೊಂಡು ಹೋಗಿ ಅಮ್ಮನವರ ಮುಂದೆ ಈ ಪಾದಗಳಿಗೆ ವಿಶೇಷವಾದ ಅಭಿಷೇಕವನ್ನು ಮಾಡಿಸಿ ಗರ್ಭಗುಡಿಯಲ್ಲಿ ತಾಯಿಯ ಸಾನ್ನಿಧ್ಯದಲ್ಲಿ ಪಾದಗಳನ್ನಿಟ್ಟು ಅಲ್ಲಿ ಪೂಜೆ ಆದ ನಂತರ ಇದು ನಮ್ಮ ಆಶ್ರಮಕ್ಕೆ ಬಂದದ್ದು. ಅಂದಿನಿಂದ ಇಂದಿನವರೆಗೂ ನಮ್ಮ ಆಶ್ರಮದಲ್ಲಿ ಈ ಪಾದಗಳಿದ್ದು ಸಾಕಷ್ಟು ವಾಸ್ತುಗೃಹಗಳಿಗೆ ನೋಡಿ, ಈಗ ತಾವು ನೋಡ್ತಿದ್ದೀರಿ ತಾಯಿಯ ಸಾನ್ನಿಧ್ಯದಲ್ಲಿ ಅಲ್ಲಿ ನಡೆದಂತಹ ಈ ಪಾದಗಳಿಗೆ ವಿಶೇಷವಾದ ಪೂಜೆ. ಸರ್ವಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆಂ ಶರಣ್ಯೇ ತ್ರಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಅದೇ ಸಾನ್ನಿಧ್ಯದಲ್ಲಿ ವಿಶೇಷವಾಗಿ ಈ ಪಾದಗಳಿಗೆ ಪೂಜೆಯನ್ನು ಮಾಡಿ ಇವತ್ತು ಎಷ್ಟೋ ವಾಸ್ತುಗೃಹಗಳಿಗೆ ಅಪೇಕ್ಷೆ ಇರತಕ್ಕಂಥವರು ಮಹರ್ಷಿ ಮಂದಿರಕ್ಕೆ ಬಂದು ಈ ತಾಯಿ ಮಹಾಲಕ್ಷ್ಮಿಯ ಪಾದಗಳನ್ನು ನಮ್ಮ ವಾಸ್ತುಗೃಹದಲ್ಲೂ ಸಹಿತ ನಾವು ಇಟ್ಟು ಪೂಜಿಸಬೇಕು ಅಂದಾಗ ಆಯಾ ವಾಸ್ತುಗೃಹಗಳಿಗೆ ಲಕ್ಷ್ಮಿಯ ವಿಗ್ರಹದ ಸಮೇತ ಈ ಪಾದಗಳನ್ನು ಮನೆಗೆ ತೆಗೆದುಕೊಂಡು ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದಿರತಕ್ಕಂತಹ ಚರಿತ್ರೆಯೂ ಸಾಕಷ್ಟು ಇದೆ. ಈ ಒಂದು ವಿಶೇಷವಾಗಿರ್ತಕ್ಕಂಥ ಪಾದಗಳು ಯಾರ ವಾಸ್ತುಗೃಹಗಳಲ್ಲಿ ಓಡಾಡಿದೆಯೋ ಆ ಪಾದಗಳು ಎಲ್ಲೆಲ್ಲಿ ಓಡಾಡಿದೆಯೋ, ಯಾರ್ಯಾರ ಮನೆಗಳಿಗೆ ಬಂದಿದೆಯೋ, ಎಲ್ಲೆಲ್ಲಿ ಆ ಪೂಜಾನುಷ್ಠಾನ ಆಗಿದೆಯೋ ಅವರೆಲ್ಲರ ಒಂದು ಆರ್ಥಿಕ ಪರಿಸ್ಥಿತಿ ಆಗಲಿ, ಕುಟುಂಬದ ಸೌಖ್ಯತೆ ಆಗಲಿ, ಕುಟುಂಬದ ಅಭಿವೃದ್ಧಿ ಆಗಲಿ ಎಲ್ಲವೂ ಸಹಿತ ಸಂಪನ್ನವಾಗಿರ್ತಕ್ಕಂಥದ್ದೇ ವಿಶೇಷತೆಗಳಿರ್ತಕ್ಕಂಥದ್ದೇ. ಈ ಪಾದದಲ್ಲಿ ಇನ್ನೊಂದು ವಿಶೇಷ ಇದೆ. ಈ ಪಾದದಲ್ಲಿರ್ತಕ್ಕಂಥ ವಿಷ್ಣು ಪಾದದಲ್ಲಿ ಏನೆಲ್ಲ ವಿಶೇಷತೆ ಇದೆ ಅದೆಲ್ಲವನ್ನೂ ತಾವು ನೋಡ್ಬೋದು. ನೋಡಿ, ಓಂ ಶಂಖ ಚಕ್ರ ಮತ್ತು ಪದ್ಮಗಳು ವಿಶೇಷವಾಗಿರ್ತಕ್ಕಂಥದ್ದು. ಇದು ವಿಷ್ಣು ಪಾದದಲ್ಲಿ ಇರ್ತಕ್ಕಂಥದ್ದು. ಗದೆ ಮತ್ಸ್ಯ ಕುರ್ಮ ಎಲ್ಲವೂ ಇದೆ ಇದರಲ್ಲಿ. ಮಹಾವಿಷ್ಣುವಿನ ಅರ್ಧಾಂಗಿ ಅಲ್ವಾ? ಮಹಾವಿಷ್ಣುವಿನ ಅರ್ಧಾಂಗಿಯಾದಂಥ ತಾಯಿ ಮಹಾಲಕ್ಷ್ಮಿಯ ಈ ಪಾದಗಳನ್ನು ದರ್ಶನ ಮಾಡುವಂಥದ್ದೇ ಒಂದು ಸೌಭಾಗ್ಯ. ಇವತ್ತು ನಿಜಕ್ಕೂ ಮಹರ್ಷಿವಾಣಿ ಕಾರ್ಯಕ್ರಮದ ವೀಕ್ಷಕ ಬಂಧುಗಳು ಅದೃಷ್ಟ ಮಾಡಿದ್ದೀರಿ. ಇದೊಂದು ಸೌಭಾಗ್ಯವೇ ಸರಿ. ನಮಗಂತೂ ಇದು ಬಹಳ ಆನಂದವಾಗಿದೆ. ಯಾಕೆಂದರೆ ವರಮಹಾಲಕ್ಷ್ಮಿ ಹಬ್ಬದ ದಿವಸ ಇಂಥ ಒಂದು ಅದ್ಭುತವಾದಂತಹ ಕಾಯಕವನ್ನು ತಗೊಳ್ಳಿ, ಒಂದು ಸತಿ ಶಿರದ ಮೇಲೆ ಇಟ್ಕೊಳ್ಳಿ. ಯಾಕೆಂದರೆ ಅದು ಸಿಗೋದೇ ಪುಣ್ಯ. ಅಂಬಾ ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೇ 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 ನಮೋ ನಮಃ. ಸಿದ್ಧಲಕ್ಷ್ಮೀ ಮೋಕ್ಷಲಕ್ಷ್ಮೀ ಜಯಲಕ್ಷ್ಮೀ ಸರಸ್ವತಿ ಶ್ರೀಲಕ್ಷ್ಮೀ ವರಲಕ್ಷ್ಮೀಶ್ಚ ಪ್ರಸನ್ನ ಭವ ಸರ್ವದಾ. ಓಂ ಶ್ರೀಂ ಮಹಾಲಕ್ಷ್ಮೀ ನಮಃ. ಓಂ ಶ್ರೀ ಮಹಾಲಕ್ಷ್ಮೀ ನಮಃ. ಓಂ ಶ್ರೀ ಮಹಾಲಕ್ಷ್ಮೀ ನಮಃ. ತಾಯಿ ಮಹಾಲಕ್ಷ್ಮಿಯ ವಿಶೇಷವಾಗಿರ್ತಕ್ಕಂಥ ಪಾದಗಳನ್ನು ದರ್ಶನ ಆಯಿತು. ಮನೆಯಲ್ಲಿ ತಾವು ಹೆಣ್ಣು ಮಕ್ಕಳು ಇವತ್ತಿನ ದಿವಸ ಇವತ್ತು ಏನಾದರೂ ಸರಿ, ಪ್ರತಿ ಸತಿ ಯಾವುದೇ ಹಬ್ಬ ಹರಿದಿನ ಅಂದರೂ ಇತ್ತೀಚಿನ ದಿನಗಳಲ್ಲಿ ಹಬ್ಬ ಬಂತು ಅಂದರೆ ಫೋನ್ ಕೈಗೆ ತಗೋ ಅಂತ. ಹಬ್ಬ ಬಂತು ಫೋನ್ ಕೈಗೆ ತಗೋ. ಒಂದು ದಿವಸ ಮುಂಚಿತವಾಗಿ ನಾವು ಇಷ್ಟು ಜನ ಬರ್ತೀವಿ, ಊಟದ ವ್ಯವಸ್ಥೆ ಮಾಡಿ, ಅದು ಎಲ್ಲೋ ಒಂದು ಕಡೆ ಮಾತಾಡ್ತಿರ್ತೀರಿ. ಆದರೆ ಇವತ್ತು ನಿಮ್ಮ ಮನೆಯಲ್ಲಿ ಒಂದಿಷ್ಟು ಸಿಹಿ ಪದಾರ್ಥವನ್ನು ಮಾಡಬೇಕು. ಒಂದಿಷ್ಟು ಸಿಹಿ ಪದಾರ್ಥವನ್ನು ಮಾಡಿ, ಏನೂ ಮಾಡಲಿಕ್ಕಾಗಿಲ್ಲ, ಒಂದಿಷ್ಟು ಪೊಂಗಲ್ ಮಾಡಿ, ಒಂದಿಷ್ಟು ಹಾಲು ಅನ್ನ ಸಕ್ಕರೆ ಇಡಿ. ಹಾಲು ಅನ್ನ ಸಕ್ಕರೆ ಈ ಮೂರನ್ನಾದರೂ ದೇವರಿಗೆ ನೀವು ಮನೆಯಲ್ಲಿ ಕೈಯಲ್ಲಿ ಮಾಡಿರ್ತಕ್ಕಂಥ ಪದಾರ್ಥವನ್ನು, ಎಲ್ಲವನ್ನೂ ಅಂಗಡಿಯಿಂದ ತಂದಿರತಕ್ಕಂಥ ಪದಾರ್ಥಕ್ಕಿನ್ನ ಒಂದಿಷ್ಟು ನೀವು ಮನೆಯಲ್ಲಿ ಪದಾರ್ಥ ಮಾಡಿ ಅದನ್ನು ದೇವಿಗೆ ನೈವೇದ್ಯ ಮಾಡಿಸಿ. ಒಂದಿಷ್ಟು ಹೆಸರುಬೇಳೆ ನೆನೆಸಿ, ನೆಂದಿರ್ತಕ್ಕಂಥ ಹೆಸರುಬೇಳೆನ ಹಾಗೆ ದೇವರು ನೈವೇದ್ಯ ಇಟ್ಟು ಅದಾದ ನಂತರ ನೀವು ಅದಕ್ಕೆ ಬೇಕಾದಂಥ ಏನೋ ಒಗ್ಗರಣೆನೋ ಏನು ಬೇಕಾದರೂ ಹಾಕ್ಕೊಳ್ಳಿ. ಆದರೆ ಏನೇ ಮಾಡಬೇಕಾದ್ರೂ ಒಂದಿಷ್ಟು ಶ್ರದ್ಧಾಭಕ್ತಿಯಾಗಿ ಮಾಡಿ. ಹಾಗೆ ಹೆಣ್ಣು ಮಕ್ಕಳು ಎಲ್ಲರೂ ಸಹಿತ ಸಾಮೂಹಿಕವಾಗಿ ಒಂದು ಸತಿ ಪೂಜೆಗೆ ಕೂತ್ಕೊಳ್ಳಿ. ನಮ್ಮ ಅತ್ತೆ ಒಂದು ಸತಿ, ನಾನೊಂದು ಸತಿ. ಅತ್ತೆ ನಾನು ಮಾತಾಡಲ್ಲ, ಸೊಸೆ ನಾನು ಮಾತಾಡೋಂಗಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಅಥವಾ ತಾಯಿ ಮಗಳು ಯಾರೇ ಆದರೂ ಇತ್ತೀಚಿನ ದಿನದಲ್ಲಿ ಆ ನಗುಮುಖ ಅಂತಕ್ಕಂಥದ್ದು ಕಾಣೆಯಾಗಿ ಹೋಗ್ತಾ ಇದೆ. ಹಬ್ಬದ ಸಡಗರ ಸಂಭ್ರಮ ಮಾರುಕಟ್ಟೆಗೂ ಕಡಿಮೆ ಹೋಗ್ತಾ ಇದೆ. ಏನು ಹಬ್ಬ ಬಂತು ಅಂದರೆ ಹಬ್ಬ ಒಂದು ದಿವಸ ಮುಂಚಿತವಾಗಿ ಹೂವು ಮತ್ತು ತರಕಾರಿಗಳು, ಹಣ್ಣು ಹಂಪಲುಗಳು ರೇಟ್ ಜಾಸ್ತಿ ಆಗುತ್ತೆ ನಿಜ. ಆದರೆ ಮಾರ್ಕೆಟಿಗೆ ಬಂದು ಹೋಗೋ ಜನ ಇದೆಯಲ್ಲ, ಅದು ತುಂಬ ಕಡಿಮೆ ಆಗಿ ಹೋಗ್ತಾ ಇದೆ. ಏನೇ ಆದರೂ ನಮ್ಮ ಈ ಸಂಸ್ಕೃತಿ, ಸಂಪ್ರದಾಯ, ವಿಶೇಷವಾಗಿರ್ತಕ್ಕಂಥ ಆಚರಣೆ ಎಲ್ಲ ಆನ್ಲೈನ್ ಬಂದಿರೋ ಕಾರಣದಿಂದ ಮನೆ ಬಾಗಿಲಿಗೆ ಬಂದ ಮನೆ ಬಾಗಿಲಿಗೆ ಬರುತ್ತೆ. ಮಾರ್ಕೆಟ್ಗೆ ಹೋಗೋಂಗಿಲ್ಲ, ಅಲ್ಲಿನ ವ್ಯವಸ್ಥೆ ನೋಡೋಂಗಿಲ್ಲ. ಆದರೆ ನಿಜಕ್ಕೂ ಹೊಡ್ತಾ ಬೀಳ್ತಾ ಇರೋದಲ್ಲಿ ರೈತ ಬಾಂಧವರಿಗೆ.
ರೈತರು ಪಾಪ ಕಷ್ಟಪಟ್ಟು ಬೆಳೆದಿರ್ತಕ್ಕಂಥ ಹೂವು ಹಣ್ಣು ಇವೆಲ್ಲವೂ ಸಹಿತ ಮಾರ್ಕೆಟಿಗೆ ಬಂದು ಅದು ನೀವೊಂದು ಬ್ಯಾಸ್ಕೆಟ್ ತೊಗೊಂಡು ಮಾರ್ಕೆಟಿಗೆ ಹೋಗಿ ಆ ಒಂದು ರಶ್ಶಲ್ಲಾದರೂ ಸರಿ 4 ಹೂಗಳನ್ನು ಖರೀದಿ ಮಾಡಿ ಆ ಹಣ್ಣುಗಳನ್ನು ಖರೀದಿ ಮಾಡಿ ಒಂದಿಷ್ಟು ಭಾರವಾಗಿ ಮನೆಗೆ ಎತ್ಕೊಂಬಂದಾಗ ಸಿಗೋ ಸಂತೋಷಕ್ಕೂ ಈ ಆನ್ಲೈನ್ಗೂ ಏನು ವ್ಯತ್ಯಾಸ ಇದೆ ಯೋಚನೆ ಮಾಡಿ. ನಮ್ಮ ದೇಹವನ್ನು ದಂಡಿಸಿ ಒಂದಷ್ಟು ಸೇವೆಯನ್ನು ಮಾಡಬೇಕು. ನಾವು ಮಾವಿನ ಸೊಪ್ಪು ತರಲಿಕ್ಕೆ ನಾವು ಹೋಗಬೇಕು, 2 ರೂಪಾಯಿ ಕೊಟ್ಟು ಮಾರ್ಕೆಟಿಂದ ತರ್ತಕ್ಕಂಥದ್ದಲ್ಲ. ಗಿಡಮರಗಳ ಹತ್ರ ಹೋಗಿ ಮಾವಿನ ಸೊಪ್ಪು ತರಬೇಕು, ಅದನ್ನು ಗಂಡಸರ ಮನೆಲ್ಲ ಆ ಕೆಲಸ ಮಾಡಬೇಕು. ಮನೆ ಮುಂದೆ ಹೆಣ್ಮಕ್ಳು ಲಕ್ಷಣವಾಗಿ ರಂಗೋಲಿ ಹಾಕಬೇಕು, ಒಂದು ಸ್ಟಿಕ್ಕರ್ ಅಂಟಿಸೋದಲ್ಲ, ಲಕ್ಷಣವಾಗಿ ರಂಗೋಲಿ ಹಾಕಿ. ಈಗೆಲ್ಲ ಡೈ ಬಂದ್ಬಿಟ್ಟಿದೆ ಗುರುಗಳೇ, ಹಿಂಗೆ ಇಟ್ಬಿಟ್ಟು ಪೌಡರ್ ಹಿಂಗೆ ಚೆಲ್ಲೋದಷ್ಟೇ ಹಿಂಗೆ. ಓ ಅದು ಬಂದಿದೆ ಅಷ್ಟೇ. ಇರಲಿ, ತುಂಬ ಕಲ್ತ್ಬಿಟ್ಟಿದ್ದೀರಿ ನೀವು. ಅಲ್ಲ ಗುರುಗಳೇ, ದಯ ಹಾಕಬಾರ್ದು ಅಂದರೆ ಅದನ್ನಿಟ್ಟು ರಂಗೋಲಿ ಹಾಕೋಕ್ಕಿನ್ನ ಲಕ್ಷಣವಾಗಿ ನಿಮ್ಮ ಕೈಯಿಂದ ನಿಮ್ಮ ಕೈ ಹೆಣ್ಣು ಮಕ್ಕಳು ನಿಮ್ಮ ಕೈಯಿಂದ ರಂಗೋಲಿನ ಹಾಕಿ ಮಾವಿನ ಸೊಪ್ಪು ತೋರಣ ಮನೇಲಿರ್ತಕ್ಕಂಥ ಯಜಮಾನರಿಗೆ ಹೇಳಬೇಕು, ಈ ಕೆಲಸ ನೀವು ಮಾಡಿರಿ ಅಂತ ಮಾಡಿಸ್ಬೇಕು. ನೀವು ಮನೆಯಲ್ಲಿರ್ತಕ್ಕಂಥ ಯಜಮಾನರಿಗೆ ಬಲವಂತವಾಗಿ ನೀವು ಮಾವಿನ ಸೊಪ್ಪು ತೋರಣ ಕಟ್ಕೊಡ್ರಿ, ಮಂಟಪ ಕಟ್ಟ್ರಿ, ದೇವಸ್ಥಾನಕ್ಕೆ ಅಲ್ಲಿಗೆ ದೇವ್ರನ್ನ ಕೂಡಿಸೋ ಜಾಗಕ್ಕೆ ಮಂಟಪ ಕಟ್ಟಿಸಿ. ನಮ್ಮ ಮನೇಲಿ ನಾನು ರಾತ್ರಿ 12 ಗಂಟೆಲೂ ಬಿಡಲಿಲ್ಲ. ನಿಮ್ಮಮ್ಮ ಚೇರ್ ಮೇಲೆ ಬಲವಂತವಾಗಿ ಕಳಶವನ್ನು ಕೂಡಿಸಿ ಅದಕ್ಕೆ ಒಂದು ಸೀರೆ ಉಡಿಸ್ಕೊಡೋ ತನಕ ಬಿಡಲಿಲ್ಲ. ನಿದ್ದೆ ಮಾಡಬೇಕು, ಬೆಳಗ್ಗೆ 5 ಗಂಟೆಗೆ ಅಭಿಷೇಕಕ್ಕೆ ಹೋಗಬೇಕು, ಬಿಡ್ರು. ನೀನೇನೋ ಪಾಪ 6 ಗಂಟೆಗೆ ಹೋಗಿ ಮಲ್ಕೊಂಬಿಟ್ಟೆ. ಹಾಗೆ ಎಲ್ಲವೂ ಸಹಿತ ಶಾಸ್ತ್ರಬದ್ಧವಾಗಿ ಅನುಷ್ಠಾನ ಆಗಬೇಕು. ಅಂದರೆ ಮನೆ ಒಂದು ಹಬ್ಬ ಅಂದರೆ ಎಲ್ಲರೂ ಸೇರ್ಕೋಬೇಕು, ಮಕ್ಕಳು ಮರಿ ಎಲ್ಲರೂ ಸೇರಿದ್ರೆ ಅದು ಹಬ್ಬ, ಅವಾಗಲೇ ಚೆನ್ನ. ಒಳ್ಳೇದಾಗಲಿ. ಈಗ ಪಂಚಾಂಗ ಶ್ರವಣವನ್ನು ಮಾಡಬೇಕು. ಪಂಚಾಂಗವನ್ನು ತಿಳ್ಕೊಳ್ತಕ್ಕಂಥ ಸಮಯ ಇದೀಗ ಎದುರಾಗಿದೆ. ಗುರುಗಳೇ, ಪಂಚಾಂಗ ಶ್ರವಣ ಮಾಡೋಣ. ಖಂಡಿತ. ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ ಮಹಾಂ ರಾಜ್ಯದಾಯಿನೀಂ ಮಹಾಂ ರಾಜ್ಯಕಲಾವಲ್ಲಭಾಯ ನಮಃ. ಭಗವತಿ ಶ್ರೀ ಮಹಾಕಾಳಿ ಮಹಾಲಕ್ಷ್ಮೀದೇವತಾಭ್ಯೋ ನಮಃ. ಸರಸಜನಲೀಂ ಸರೋಜಹಸ್ತೆ ಧವಲತರಾಗುಂ ಶಗಂಧಮಾಲ್ಯಶೋಭೆ ಭಗವತಿ ಹರಿವಲ್ಲಭೇ ಮನೋಘ್ನೆ ಮನೋತ್ರಿಭುವನಭೂತಿಕರಿ ಪ್ರಸೀದ ಮುಖ್ಯಂ ವಿಷ್ಣುಪತ್ನೀಂ ಕ್ಷಮಾಂ ದೇವೀಂ ಮಾಧವೀಂ ಮಾಧವಪ್ರಿಯಾಂ ವಿಷ್ಣುಪ್ರೇಸಕಿಂ ದೇವಿ ನಮಾಮ್ಯಚ್ಯುತವಲ್ಲಭಾಂ. ಶ್ರೀ ಶುಭಕೃತ್ನಾಮ ಸಂವತ್ಸರ ದಕ್ಷಿಣಾಯನಿ ವರ್ಷ ಋತು ನಿಜ ಶ್ರಾವಣ ಮಾಸ ಶುಕ್ಲಪಕ್ಷ 25/8/2023 ಶುಕ್ರವಾರ ನವಮಿ ಜ್ಯೇಷ್ಠ ನಕ್ಷತ್ರ ವರಮಹಾಲಕ್ಷ್ಮಿ ಹಬ್ಬ. ತಾಯಿ ವರಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಲಿಕ್ಕಾಗಿ ಇಡೀ ರಾಜ್ಯ ದೇಶವೇ ಇವತ್ತಿನ ದಿವಸ ತಾಯಿ ಮಹಾಲಕ್ಷ್ಮಿಯ ಆರಾಧನೆ ಮಾಡ್ತಾರೆ. ಯಾಕೆಂದರೆ ಆರ್ಥಿಕ ಪರಿಸ್ಥಿತಿ, ವ್ಯವಹಾರ, ಕೆಲಸ ಕಾರ್ಯಗಳು, ಭೂತಾಯಿ ಜೊತೆಗೆ ಯಾವುದೇ ಕೆಲಸ ಕಾರ್ಯ ಅಂತ ಮಾಡಿದ್ರು, ಯಾರು ಏನೇ ಮಾಡಿದ್ರು ಲಕ್ಷ್ಮಿಯ ಕೃಪೆ ಒಂದಿಲ್ಲ ಅಂದರೆ ನೀವೇನು ಮಾಡಿ ಏನು ಪ್ರಯೋಜನ? ಕಷ್ಟಪಟ್ಟು ಶ್ರಮಪಟ್ಟು ಏನೋ ಮಾಡಬೇಕು ಅಂತ ಮುಂದೆ ನಡೀತೀರಿ. ಅದರಲ್ಲೇ ತಾಯಿ ಮಹಾಲಕ್ಷ್ಮಿ ನಡೆದು ಬಂದರೆ ತಾನೆ. ಸಾಲ ಮಾಡಿ ಆದರೂ ಒಂದಷ್ಟು ತಂದು ಅಲ್ಲಿ ಹಾಕ್ತೀವಿ. ಆ ತಾಯಿ ಅನುಗ್ರಹ ಆದರೆ ಒಂದು 4 ಕಾಸು ಸಂಪಾದನೆ ಆಗುತ್ತೆ. ದೇಹ ದಂಡಿಸಿ ಕೆಲಸ ಮಾಡಲಿಕ್ಕೆ ನಾವು ರೆಡಿ ಇದ್ದೀವಿ. ನಮಗೆ ಬೇಕಾದಂಥ ವರಮಾನವನ್ನು, ಅದಕ್ಕೆ ಬೇಕಾಗಿರ್ತಕ್ಕಂಥ ಪದಾರ್ಥವನ್ನು, ಅದಕ್ಕೆ ಬೇಕಾದಂಥ ಮೌಲ್ಯಗಳನ್ನು ಸಿಗೋಂಗೆ ಮಾಡಬೇಕಾದ್ರೆ ತಾಯಿ ಮಹಾಲಕ್ಷ್ಮಿನೇ ಅಲ್ವಾ? ಹಾಗಾಗಿ ಇವತ್ತು ಸಾರ್ವತ್ರಿಕವಾಗಿ ಪ್ರತಿಯೊಬ್ಬರ ವಾಸ್ತುಗೃಹದಲ್ಲೂ ಸಹಿತ ತಾಯಿ ಮಹಾಲಕ್ಷ್ಮಿಯನ್ನು ವಿಶೇಷವಾಗಿ ಆರಾಧನೆ ಮಾಡ್ತಾರೆ. ಅದಕ್ಕೆ ವರಮಹಾಲಕ್ಷ್ಮಿ, ವರವ ಕೊಡೆ ಮಹಾಲಕ್ಷ್ಮಿ ಅಂತ. ವರವ ಕೊಡೆ ಮಹಾಲಕ್ಷ್ಮಿ ಅಂತಕ್ಕಂಥ ಆ ಹಾಡಿದೆಯಲ್ಲ, ಅದಕ್ಕೆ ಹೇಳಲಿಕ್ಕೆ ಆನಂದ. ಅದರಲ್ಲೂ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಅದು ಯಾವ ಪುಣ್ಯಾತ್ಮ ಬರೆದಿದ್ದಾನೋ ಈ ಹಾಡನ್ನು. ಹೌದು, ಪ್ರತಿಯೊಂದೂ ಸಹಿತ ಒಂದೊಂದು ವಿಶೇಷವೇ. ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನಿಕ್ಕುದ, ಗೆಜ್ಜೆಯ ಕಾಲಿನ ನಾದವ ತೋರುದ, ಮಜ್ಜಿಗೆಯೊಳಗಿನ ಬೆಣ್ಣೆ ಎಂದೆ. ಆ ಹಾಡು ಕಲ್ತ್ಕೊಂಡ್ರು ಆನಂದವೇ. ಹೌದು, ಆದ್ರೆ ಕಲೀಲಿಕ್ಕೆ ಸಮಯ ಬೇಕಲ್ಲ. ಹೌದು. ಆದ್ರೆ ನಾನು ಪ್ರಾರಂಭದ ಹಂತದಲ್ಲಿ ಒಂದು 2-3 ಹಾಡು ಆಡ್ದೆ ಗುರುಗಳೇ. ಹೌದಾ? ಪ್ರಾರಂಭದ ಲೈನ್ಗಳು ಗೊತ್ತಾದ, ಆದ್ಮೇಲೆ ಮುಂದಕ್ಕೆ ಗೊತ್ತು, ಬಟ್ ಆದ್ರೆ ಹೆಚ್ಚು ಕಡಿಮೆ ಆಗ್ಬಿಡುತ್ತೆ ಅಂತ ಆಡ್ಲಿಲ್ಲ. ಕೀರ್ತನೆ, ಹೌದು, ಗೀತ ರಚನೆ, ಆ ಸಂಗೀತ ಜೊತೆಗೆ ಆ ತಾಯಿನ ಹೊಗಳತಕ್ಕಂಥದ್ದು. ಯಾಕೆಂದರೆ ಯಾವುದೇ ಆದರೂ ವೇದ ಮಂತ್ರಗಳಿಂದ ನಾವು ಆರಾಧನೆ ಮಾಡೋದು ಒಂದು ಭಾಗ ಆದರೆ, ಈ ಒಂದು ಸಂಗೀತದಿಂದ ಆರಾಧನೆ ಮಾಡತಕ್ಕಂಥದ್ದು ಇನ್ನಷ್ಟು ವಿಶೇಷ. ಅದರಲ್ಲೂ ಹಿಂದಿನ ಪರಂಪರೆ, ಹಿಂದಿನ ಒಂದು ಕಲ್ಪನೆಗಳು, ಅಬ್ಬಬ್ಬ, ಅದರ ಆನಂದವೇ ಬೇರೆ. ಅಮ್ಮಲಗನ್ನ ಅಮ್ಮವು ನೀವಮ್ಮ ಅಮ್ಮ. ಆ ತಾಯಿನ ಎಲ್ಲರಿಗಿನ್ನ ದೊಡ್ಡೋಳು ನೀನಮ್ಮ ಅಂತ ಹೇಳ್ತಾರೆ. ಅಂದರೆ ಎಲ್ಲರ ಅಮ್ಮ ಅಂದರೆ ತಾಯಿನೇ ದೊಡ್ಡೋಳು, ಅದರಲ್ಲಿ ತಾಯಿಗೆ ತಾಯಿಯಾಗಿ ದೊಡ್ಡೋಳಾಗಿರ್ಬೇಕಮ್ಮ ನೀನು ಅಂತ ಹೇಳುವಂಥದ್ದು. ಯಾಕೆಂದರೆ ಎಲ್ಲ ಥರ ಅಷ್ಟಲಕ್ಷ್ಮಿ ಅಲ್ವಾ, ಎಲ್ಲ ಥರ ಸೌಭಾಗ್ಯವನ್ನು ಕರುಣಿಸ್ತಕ್ಕಂಥವಳು, ಎಲ್ಲ ಥರ ಸೌಭಾಗ್ಯವನ್ನು ಕರುಣಿಸೋಳು ತಾಯಿ. ಆದ್ದರಿಂದ ತಾಯಿ ಮಹಾಲಕ್ಷ್ಮಿ ಆರಾಧನೆ ಇವತ್ತು ಬಹಳ ವಿಶೇಷವಾಗಿ ನಾಡು ದೇಶದಲ್ಲಿ ಅಷ್ಟು ಅಚ್ಚುಕಟ್ಟಾಗಿ ನಡೆಸ್ತಿರ್ತಾರೆ. ಹಾಗೆ ನೀವು ಮನೆಯಲ್ಲಿ ಇಷ್ಟೆಲ್ಲ ವ್ಯವಸ್ಥೆಗಳು ಮಾಡಿಟ್ಕೊಂಡ್ರೆ ಇನ್ನೇನು ಈಗಲೂ ಆಗೋ ಪೂಜೆ ನಾವು ಶುರು ಮಾಡಬೇಡ. ಇವತ್ತಿನ ಪೂಜಾ ಅನುಷ್ಠಾನಕ್ಕೆ
ನಾವು ಸಹಿತ ಒಂದಷ್ಟು ಜನ ಹೆಣ್ಮಕ್ಳನ್ನ ಬರ್ಲಿಕ್ಕೆ ಹೇಳಿದ್ದೀವಿ. ಹೆಣ್ಮಕ್ಳು ಬರ್ತಿದ್ದಾರೆ, ಬಂದು ಅವಾಗ್ಲಿಂದ ರೆಡಿ ಆಗ್ತಾನೆ ಇದ್ದಾರೆ. ಅದ್ರ ಜೊತೆಗೆ ಒಂದು ಪುಟ್ಟ ಲಕ್ಷ್ಮಿಯ ಒಂದು ಆಗಮನವೂ ಕೂಡ ಆಗುತ್ತೆ. ಅದಕ್ಕೆ ಹೆಣ್ಮಕ್ಳು ಬೇಗ ಬಂದ್ರಮ್ಮ, ಕೂತ್ಕೊಳ್ಳಿ, ಪೂಜಾನುಷ್ಠಾನ ಶುರು ಮಾಡೋಣ ಅಂದ್ರೆ ಈಗೋ ಬಂದ್ವಿ ಅಂತ ಅವಾಗ್ಲಿಂದ ಹೇಳ್ತಾನೆ ಇದ್ದಾರೆ, ಬರ್ತಾನೆ ಇದ್ದಾರೆ. ಅವ್ರು ಬಂದಿದ್ದಿಲ್ಲ, ನಾವು ಈ ಪೂಜೆ ಶುರು ಮಾಡಿದ್ದಿಲ್ಲ. ಈ ಸಮಯದಲ್ಲಿ ಪುರೋಹಿತರಿಗೂ ಒಂದು ಕಷ್ಟ ಇದೆ, ನಿಜಕ್ಕೂ ನೀವು ನಂಬ್ತಿರೋ ಬಿಡ್ತಿರೋ. ಅವರು ಇನ್ನೊಂದು ಮನೆ ಜವಾಬ್ದಾರಿ ಒಪ್ಕೊಂಡ್ಬಿಟ್ಟಿರ್ತಾರೆ. ಇವತ್ತು 10 ಮನೆ ಪೂಜೆ ಒಪ್ಕೊಂಡಿರ್ತಾರೆ. ಒಂದು ಮನೆಗೆ ಬಂದಾಗ ಈ ಹೆಣ್ಣುಮಗಳು ಇನ್ನೂ ಹೋಗಿ ಸೀರೆ ಉಟ್ಕೊಂಡಿರೋದಿಲ್ಲ. ಸೀರೆ ಉಟ್ಕೊಂಡು ಕನ್ನಡಿ ಮುಂದೆ ನಿಂತ್ಕೊಂಡ್ಬಿಟ್ರೆ ಅಂತೂ ಹೆಣ್ಣುಮಕ್ಳು ಮುಗೀತು ಕತೆ, ನೀವು ಜಗತ್ತನ್ನು ಮರ್ತು ಹೋಗ್ತೀರಿ. ಇಲ್ಲಿ ಪುರೋಹಿತರಿಗೆ ಇನ್ನೊಂದು ಮನೆಗೆ ಆ ಸಮಯ ಕೊಟ್ಟಿರ್ತಾರೆ, ಅವ್ರು ಓಡೋಗ್ಬೇಕಲ್ಲಿಗೆ. ಅವಾಗೇನಾಗುತ್ತೆ, ಸ್ಪೀಡಾಗಿ ಹೊಟ್ಟೋಗುತ್ತೆ. ಆ ಸ್ಪೀಡಾಗಿ ಹೋಗುವಾಗ ಬಾಧೆ ಅನ್ಸುತ್ತೆ. ಏನು ಮಾಡೋದು, ಅವ್ರಿಗೂ ಇವತ್ತಿನ ದಿವಸ 10 ಮನೆ ಜವಾಬ್ದಾರಿ ನೋಡ್ಕೊಳ್ಬೇಕಲ್ಲ. 10 ಮನೆ ಜವಾಬ್ದಾರಿ ಒಪ್ಕೊಂಡಾಗ ಹೆಣ್ಮಕ್ಳು ಬೇಗ ನೀವು ತಯಾರಾಗಬೇಕಲ್ಲ. ಹಾಗೆ ಈಗ ತಾವೆಲ್ಲರೂ ತಯಾರಾಗಿದ್ದರೆ, ನೀವೆಲ್ಲರೂ ಸಿದ್ಧರಾಗಿದ್ದರೆ ಒಂದ್ಸತಿ ಟಿ ವಿ ಮುಂದೆ ಕೈ ಹಿಂಗೆತ್ತಿ, ನಾವೆಲ್ಲ ರೆಡಿ ಇದ್ದೀವಿ ಅಂತ ನೀವು ಟಿ ವಿ ಮುಂದೆ ಕೈ ತೋರಿಸಿದ್ರೆ ನೀವು ಕೈ ಅಲ್ಲಿ ತೋರಿಸಿದ್ರೆ ನನಗೆ ಗೊತ್ತಾಗಬೇಕಲ್ಲ. ನಾನು ಒಂದ್ಸತಿ ಸುಮ್ಮನೆ ಹಿಂಗೆ ತಿರುಗಿ ನೋಡಿದೆ, ಎಲ್ಲ ಹೇಳಲಿಕ್ಕಾಗಲ್ಲ. ಟೆಕ್ನಾಲಜಿ ಮುಂದಿನ ದಿನಗಳಲ್ಲಿ ಚಂದ್ರನ ಮೇಲೆ ಕಾಲಿಟ್ಟು ಚಂದ್ರನ ಹತ್ರ ಓಡಾಡ್ತಾ ಇರುವಂತಹ ಪರಿಸ್ಥಿತಿ ಇವತ್ತು ನಮ್ದು ಆನಂದವಾಗಿದೆ. ಇಂತಹ ಪರಿಸ್ಥಿತಿ ಚಂದ್ರನ ಲೋಕಕ್ಕೆ ಹೋಗಿರ್ತಕ್ಕಂತಹದ್ದಿದೆ. ಚಂದ್ರನ ಮೇಲೆ ಇವತ್ತು ಏನೇನಿದೆ ಅಂತಕ್ಕಂಥದ್ದೆಲ್ಲವೂ ನಮಗೆ ಗೊತ್ತಾಗ್ತಾ ಇದೆ. ಇನ್ನು ಮುಂಬರ್ತಕ್ಕಂಥ ದಿನಗಳಲ್ಲಿ ಮನೆಗಳಲ್ಲಿ ನೀವು ನಮ್ಮ ಕಾರ್ಯಕ್ರಮ ನೋಡ್ತಿದ್ದೀರೋ ಇಲ್ವೋ, ನೋಡುವಾಗ ನಮಗೆ ಕಾಫಿ ಕೊಡ್ತಿರೋ ಇಲ್ವೋ, ಜೊತೆಗೆ ಒಂದ್ಸತಿ ನಾನು ಕೈ ಎತ್ತಿದಾಗ ನೀವು ಕೈ ಎತ್ತಿದ್ದೀರೋ ಇಲ್ವೋ, ಅದು ಸಹಿತ ಮುಂದಿನ ದಿನಗಳಲ್ಲಿ ನಮಗೆ ಗೊತ್ತಾಗತ್ತೆ. ಅಂದರೆ ಆ ಟೆಕ್ನಾಲಜಿನೂ ಬಂದ್ಬಿಡುತ್ತೆ. ಇರಲಿ, ಏನೇ ಬಂದರೂ ಶಾಸ್ತ್ರ, ಸಂಪ್ರದಾಯ, ದೇವತಾರಾಧನೆ, ದೇವರ ಪೂಜೆನ ನಾವೆಲ್ಲೂ ಸಹಿತ ಮಿಸ್ ಮಾಡೋದು ಬೇಡ. ನಮ್ಮ ಹಿಂದಿನ ಪರಂಪರೆ, ಹಿರಿಯರು ಮನೆಯಲ್ಲಿ ಏನು ಭದ್ರ ಬುನಾದಿಯನ್ನು ಹಾಕ್ಕೊಟ್ಟಿದ್ದಾರಲ್ಲ, ಪೂಜಾನುಷ್ಠಾನ ಹೀಗೇ ಮಾಡಬೇಕು, ಈ ಥರ ಮಾಡಿದ್ರೆ ನಮ್ಮ ಮನೆ ಯಶಸ್ಸು ಅಂತ ನಿಮ್ಮ ಅತ್ತೆ, ಅಜ್ಜಿ, ತಾಯಿ ಇವರೆಲ್ಲ ಏನು ಹೇಳಿದ್ದಾರೋ ಅದನ್ನೇ ಮಾಡೋಣ. ಅಲ್ಲಿ ಬದಲಾವಣೆ ತರೋದು ಬೇಡ. ಇವತ್ತು ಪ್ರತಿಯೊಬ್ಬರ ಮನೆಯಲ್ಲೂ ಏನಾದರೂ ಒಂದು ಅಡುಗೆ ಮಾಡಿ, ಸಿಹಿ ಪದಾರ್ಥ ಮಾಡಿ, ದೇವರಿಗೆ ಮಹಾನೈವೇದ್ಯ ಮಾಡಿ, ಆ ಮಹಾನೈವೇದ್ಯ ಆದ ನಂತರ ಮನೆ ಮಂದಿ ಎಲ್ಲರೂ ಕೂತ್ಕೊಂಡು ಆ ಮಹಾನೈವೇದ್ಯವನ್ನು ಸ್ವಲ್ಪ ತಗೊಳ್ಳಿ. ಅದಾದಮೇಲೆ ನಿಮ್ಮ ಇಷ್ಟದ ಪ್ರಕಾರ ಎಲ್ಲಾದರೂ ಹೋಗಿ ಊಟ ಮಾಡಿ. ಆದರೆ ಮೊದಲು ದೇವರ ಪೂಜೆ ಆಗಬೇಕು. ಇನ್ನೇನು ಆಗೋಯಿಗೂ ಅಂದರೆ ಪೂಜೆ ಶುರು ಮಾಡಿಬಿಡೋಣ. ಎಲ್ಲ ವ್ಯವಸ್ಥೆ ಮಾಡಿಕೊಂಡಿದ್ರೆ ಅರಿಶಿನ, ಕುಂಕುಮ, ಮಂಗಳ ದ್ರವ್ಯಗಳು, ಜೊತೆಗೆ ಬೇಕಾಗಿರ್ತಕ್ಕಂಥ ಪೂಜಾ ಸಲಕರಣೆಗಳು, ಮಾಡಿರುವಂತಹ ನೈವೇದ್ಯ, ಖಾದ್ಯಗಳು ಏನೇನು ಮಾಡಿದ್ರು ಎಲ್ಲವನ್ನು ಜೋಡಿಸಿ ರೆಡಿ ಮಾಡ್ಕೊಳ್ಳಿ. ಪೂಜೆ ಶುರು ಮಾಡೋಣ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಗುರುಗಳು ಹಿಂದಿನ ಭಾಗದಲ್ಲಿ ತಿಳಿಸಿದ ಹಾಗೆ ಈಗ ಕಾರ್ಯಕ್ರಮದಲ್ಲಿ ಪೂಜಾನುಷ್ಠಾನವನ್ನು ಮಾಡಬೇಕು ಅಂದರೆ ಹಿಂದಿನ ಭಾಗದಲ್ಲಿ ಗುರುಗಳು ಈ ಒಂದು ವಿಚಾರವನ್ನು ಕೂಡ ಹೇಳ್ತಾ ಇದ್ರು. ಋತ್ವಿಜರಿಗಾಗಲಿ ಆ ಸಮಯಕ್ಕೆ ಪೂಜಾನುಷ್ಠಾನವನ್ನು ಸಲ್ಲಿಸಬೇಕಾದ್ರೆ ಬಂದಿರತಕ್ಕಂಥ ಋತ್ವಿಜರಿಗೆ ಒಂದಿಷ್ಟು ಸಮಸ್ಯೆಗಳು ಎದುರಾಗುತ್ತೆ. ಯಾಕಂದರೆ ತಡವಾಗತ್ತೆ, ಬೇರೊಂದು ಮನೆಗೆ ಹೋಗಬೇಕಾಗತ್ತೆ, ಆ ಒಂದು ಅಡಾವುಡಿನಲ್ಲಿರ್ತಾರೆ ಅಂತ ಹೇಳಿ. ಇನ್ನು ನಮ್ಮ ಕಾರ್ಯಕ್ರಮದಲ್ಲೂ ಕೂಡ ಒಬ್ಬರು ಋತ್ವಿಜರ ಆಗಮನ ಆಗಿದೆ. ಇವರು ಎಲ್ರಿಗೂ ಕೂಡ ಚಿರಪರಿಚಿತರೆ. ಆಶ್ರಮದ ಸದಾಕಾಲ ಆಶ್ರಮದ ಶಿಷ್ಯರು ಮತ್ತು ಗುರೂಜಿಯವರ ಬಲಗೈ ಅಂತಲೇ ಹೇಳ್ಬೋದು. ಗಾಂಧಿ ಬಜಾರ್ನ ಶಿವಶಂಕರ ಸ್ವಾಮಿಯ ದೇವಾಲಯದಲ್ಲಿ ಪ್ರಧಾನ ಅರ್ಚಕ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಹರೀಶ್ ಅಂತ ಹೇಳಿ, ನನ್ನ ಅಣ್ಣ, ನನ್ನ ಚಿಕ್ಕಪ್ಪ. ಅವರನ್ನು ಕೂಡ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಅಣ್ಣ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಎಷ್ಟು ಕೊಟ್ಬಿಟ್ಟಪ್ಪ ಹರೀಶ್. ಆಮೇಲೆ ನನ್ನ ಪಕ್ಕ ಕರ್ಕೊಂಡು ಹೋಗ್ತಾರೆ, ಅದಕ್ಕೆ ಗುರು ನಾನು ಇಷ್ಟೆಲ್ಲ ಕೊಟ್ರೆ ನಾನು ಹುಡುಕಾಡ್ತಾ ಇದ್ದೆ, ಆ ಕಡೆ ಇನ್ಯಾರ ಹೊಸಬ್ರು ಬಂದ ಅಂತ. ಇರಲಿ, ಸದಾಕಾಲ ಪೂಜೆ ಪುನಸ್ಕಾರಗಳು, ಧರ್ಮ, ಸಂಸ್ಕೃತಿ, ಸಂಪ್ರದಾಯ, ಭಗವಂತನ ಸೇವೆ ಹೀಗೇ ಇರಬೇಕು. ಹೀಗಿದ್ರೇ ಚೆನ್ನ. ಹಾಗಾಗಿ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಯಾವುದೇ ಪೂಜಾನುಷ್ಠಾನ ಅಂದರೂ ಅವ್ರ ಜವಾಬ್ದಾರಿಯಲ್ಲಿ ಮುಂದೆ ಕೂತ್ಕೊಳ್ತಕ್ಕಂಥದ್ದು ಸಂತೋಷವೇ ಸರಿ. ಇರಲಿ, ಇವತ್ತಿನ ದಿವಸ ಪೂಜೆಯನ್ನು ಪ್ರಾರಂಭ ಮಾಡೋಣ. ಆದರೆ ಪೂಜೆ ಪ್ರಾರಂಭ ಮಾಡಬೇಕು ಬನ್ನಿ ಅಂತ ಹೆಣ್ಮಕ್ಳು ಹೇಳ್ತಾ ಇದ್ದೀವಿ. ಅವ್ರು ಇನ್ನೂ ಸಿದ್ಧತೆ ಆಗೋದು, ಇನ್ನೂ ರೆಡಿ ಆಗೋದ್ರೆಲ್ಲ ಇದ್ದಾರೆ. ಹೌದು, ಇದು ಎಲ್ಲರ ಮನೆಯಲ್ಲಿ ಇರೋ ಸಮಸ್ಯೆ. ಇದು ಮನೇಲಿ ಅತ್ತೆ ಆ ಕಡೆಯಿಂದ ಬನ್ನಿ ಆಯ್ತೇನೆ ಹೇಳ್ತಾನೆ ಇರ್ತಾರೆ. ಇವ್ರು ಇನ್ನೂ ಸೀರೆ ಉಟ್ಕೊಂಡೆ, ಬಂಗಾರದ ಒಡವೆ ಹಾಕ್ಕೊಂಡೆ. ನಮ್ಮ ಯಜಮಾನ್ರು ಇವಾಗ ನೆನ್ನೆ ಒಂದು ಮಾಟಿ ತಂದು ಕೊಟ್ಟರು. ಮಾಟಿನ ಏನದು, ಬೋಟಿನ ಅದು ಕಿವಿದು ಅದೆಲ್ಲ. ಅದರಲ್ಲೂ ಆ ಡಾಬ್ ಬೇರೆ ಅವಾಗ ತಂದು ಕೊಟ್ಟಿರ್ತಾರೆ, ಇವಾಗ ದಪ್ಪ ಆಗಿರ್ತಾರೆ. ಅದು ಬೇರೆ ಸರಿಯಾಗಿ ಸಿಕ್ಕಾಕೊಂಡು ಒಳ್ಳೆದೇ ಚಿಂತನೆ ಇದೆ. ಆದರೂ ಮಾಡುವ ಪೂಜಾ ಅನುಷ್ಠಾನ ಶ್ರದ್ಧೆಯಿಂದ ಮಾಡೋಣ. ಎಲ್ಲರೂ ಗಣಪತಿಯನ್ನು ಪ್ರಾರ್ಥನೆ ಮಾಡೋಣ. ಹೂ ಅಕ್ಷತೆಗಳು ಕೈಗೆ ತಗೊಳ್ಳಿ. ಪೂಜೆ ಪ್ರಾರಂಭಿಸ್ತಾ ಇದ್ದೀವಿ. ತಾವು ಮನೆಗಳಲ್ಲಿ ಸಿದ್ಧರಾಗಿದ್ದರೆ, ಪೂಜೆಯನ್ನು ದರ್ಶನ ಮಾಡ್ತಿದ್ರೆ ಮನೆಯಲ್ಲಿ ತಾವು ಸಹಿತ ಯಜಮಾನರಿಗೂ ಹೇಳಿ ಒಂದು 10 ನಿಮಿಷ, ಇವತ್ತು ಆಫೀಸ್ಗೆ ಹೋಗೋದು, ಡ್ಯೂಟಿಗೆ ಹೋಗೋದು, ಒಂದು 10 ನಿಮಿಷ ಹಾಗೂ ಅದ್ರ ಪರವಾಗಿಲ್ಲ. ಅಟ್ಲೀಸ್ಟ್ ನೀವು ಪೂರ್ತಿ ಲಕ್ಷ್ಮೀ ಪೂಜೆ ಮಾಡಲಿಕ್ಕೆ ಆಗದಿದ್ರು ಮೊದಲು ಗಣಪತಿಯ ಪ್ರಾರ್ಥನೆ ಮಾಡಿ, ತಾಯಿ ಲಕ್ಷ್ಮಿಗೆ ಪ್ರಾರ್ಥನೆ ಮಾಡೋ ತನಕ ನಮ್ಮ ಜೊತೆಯಲ್ಲಿ ಕೂತ್ಕೊಂಡು ಪೂಜೆ ಮಾಡಿ ಅಂತ ಹೇಳಿ ಯಜಮಾನರನ್ನೂ ಪಕ್ಕದಲ್ಲಿ ಕೂಡಿಸ್ಕೊಳ್ಳಿ, ಮಕ್ಕಳನ್ನೂ ಜೊತೆಯಲ್ಲಿ ಕೂಡಿಸ್ಕೊಳ್ಳಿ. ಹೂ ಅಕ್ಷತೆ ಕಾಳು ಕೈಗೆ ತಗೊಳ್ಳಿ. ಓಂ
ಗಣಾನಾನ್ತ್ವಾ ಗಣಪತಿಗಂ ಭವಾಮಹೇ ಕವಿಂ ಕವೀನಾನುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾನ್ ಬ್ರಹ್ಮಣಸ್ಪದಾನ ಶೃಣ್ವನ್ನೋತಿಪಸ್ಸೇದ ಸಾದನಂ ಮಹಾಗಣಾಧಿಪತಯೇ ನಮಃ. ಓಂ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತೆ ಪ್ರಚೋದಯಾತ್. ಗಣಪತಿ ವಿಶ್ವಕ್ಷೇನನ ಅಯ್ಯಂಗಾರರು ಮತ್ತು ಪಾಂಚರಾತ್ರ ಆಗಮದಲ್ಲಿ ವೈಖಾನಸ ಆಗಮದಲ್ಲಿ ಈ ಒಂದು ವಿಶ್ವಕ್ಷೇನ ಆರಾಧನೆ ಮಾಡ್ತಾರೆ. ಗಣಪತಿಯನ್ನು ಸ್ಮಾರ್ತರು ಮತ್ತು ಎಲ್ಲರೂ ಸಹಿತ ಗಣಪತಿಯನ್ನು ಹೆಚ್ಚು ಆರಾಧನೆ ಮಾಡ್ತಾರೆ. ವಿಷ್ಣು ದೇವಸ್ಥಾನಗಳಲ್ಲಿ ಮಾತ್ರ ಅಲ್ಲಿ ವೈಖಾನಸವಾಗಿ ಅಥವಾ ಅಲ್ಲಿರ್ತಕ್ಕಂಥದ್ದು ಒಂದು ಗಣಪತಿಯನ್ನು ಆರಾಧನೆ ಮಾಡಿದ ಕ್ರಮ ಅಲ್ಲಿನ ಬೇರೆ ಇರುತ್ತೆ, ಇಲ್ಲಿನ ಬೇರೆ ಇರುತ್ತೆ. ಏನೇ ಆದರೂ ವಿಶ್ವಕ್ಷೇನ ಆರಾಧನೆ ಮತ್ತು ಗಣಪತಿ ಆರಾಧನೆ ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಯಾಕೆಂದರೆ ತಾಯಿ ಮಹಾಲಕ್ಷ್ಮಿ, ಲಕ್ಷ್ಮಿಯ ಯಜಮಾನರು ಮಹಾವಿಷ್ಣು ಆದ್ದರಿಂದ ಅವರಿಗೆ ವೈಖಾನಸ ಆಗಮ ಪದ್ಧತಿನೂ ಉಂಟು, ಹಾಗೆ ಶೈವ ಆಗಮ ಪದ್ಧತಿನೂ ಉಂಟು. ಏನೇ ಆದರೂ ಶಿವಕೇಶವರಲ್ಲಿ ಭೇದವಿಲ್ಲ. ನಾವೆಲ್ಲರೂ ಒಂದು ಅಂತ ತ್ರಿಮೂರ್ತಿಗಳು ಹೇಳ್ತಿದ್ದಾರೆ. ನಾವು ಮಾತ್ರ ಬೇರೆ 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 ಅಂತ ನಾವೆಲ್ಲರೂ ಹೋಗ್ತಾ ಇದ್ದೀವಿ. ಎಲ್ಲರೂ ಬೇರೆ ಅನ್ನೋದಕ್ಕಿಂತ ನಾವೆಲ್ಲರೂ ಭಾರತೀಯರು ಅಂತ ನಾವು ಏನು ಚಿಂತನೆ ಮಾಡ್ತೀವಲ್ವ, ಅದೇ ಪ್ರಕಾರ ಎಲ್ಲರೂ ದೇವರು ಒಬ್ಬನೇ ಆಗಿರಬೇಕು, ಆತ ಮಹಾವಿಷ್ಣು ಆಗಿರಬೇಕು. ವಿಷ್ಣು ದೇವರನ್ನ ಪ್ರಾರ್ಥನೆ ಮಾಡ್ತಾ ವಿಷ್ಣುವಿನ ಅರ್ಧಾಂಗಿಯಾದಂಥ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ತಾ ಹೂವು ಅಕ್ಷತೆ ಕಾಳು ಕೈಗೆ ತಗೊಂಡು ಗಣಪತಿ ಮೇಲೆ ಹಾಕಿ ನಮಸ್ಕಾರ ಮಾಡೋಣ. ಓಂ ಗಣಾನಾನ್ತ್ವಾ ಗಣಪತಿಗಂ ಭವಾಮಹೇ ಕವಿಂ ಕವೀನಾನುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾನ್ ಬ್ರಹ್ಮಣಸ್ಪದಾನ ಶೃಣ್ವನ್ನೋತಿಪಸ್ಸೇದ ಸಾದನಂ ಯೇ ನಮಃ. ಹಾಗೆ ವಿಶೇಷವಾಗಿ ಆಶ್ರಮಕ್ಕೆ ಬರ್ತಕ್ಕಂಥ ಒಬ್ಬರು ಭಕ್ತರು ಮಂಗಳೂರಿಂದ ಬರ್ತಕ್ಕಂಥವ್ರು ನಮ್ಮ ಪ್ರಿಯ ಅಂತ ಮೊನ್ನೆ ತಾನೇ ಪೂಜೆಗೆ ಬಂದಿದ್ಲು. ಇವತ್ತು ಬರ್ತಾಳಾಕೆ, ಮಂಗಳಗೌರಿ ಪೂಜೆಗೆ ಬಂದಿದ್ಲು. ಇವತ್ತು ಲಕ್ಷ್ಮೀ ಪೂಜೆಗೆ ಆಶ್ರಮದಲ್ಲಿ ಲಕ್ಷ್ಮೀ ಪೂಜೆಗೆ ಸದಾಕಾಲ ಲಕ್ಷ್ಮೀ ಪೂಜೆ ಪ್ರಸನ್ನಳಾಗಿರಬೇಕು ಲಕ್ಷ್ಮೀ ಅಮ್ಮನವರಿಗೆ ಅಂತ ಈ ಶಂಕುಗೆ ಈ ತರಹ ಬೆಳ್ಳಿಯ ಕವಚವನ್ನು ಮಾಡಿಸಿ ಇವತ್ತಿನ ದಿವಸನೇ ನಮ್ಮ ಆಶ್ರಮಕ್ಕೆ ತಾಯಿ ಮಹಾಲಕ್ಷ್ಮಿ ಪೂಜೆಗೆ ತಂದು ಕೊಟ್ಟಿರ್ತಕ್ಕಂಥ ಈ ಶಂಕು, ಇದನ್ನು ಇಲ್ಲೂ ಸಹಿತ ಅಮ್ಮನವ್ರಿಗೆ ಅಭಿಷೇಕಕ್ಕೆ ಇರಲಿ ಅಂತ ಇಲ್ಲಿಗೂ ತಂದಿದ್ದೀನಿ. ಇದರಲ್ಲಿ ಶುದ್ಧ ಜಲ ಹಾಕಿ. ಏನೇ ಆದರೂ ನನಗೆ ಹೇಗಿದ್ದರೂ ಪರವಾಗಿಲ್ಲ, ದೇವರ ಸೇವೆಯಲ್ಲಿ ಒಂದು ಹೆಜ್ಜೆ ಮುಂದಿರಬೇಕು ಅಂತ ಆಕೆ ಇಂಥ ಒಂದು ಒಳ್ಳೆಯ ಒಂದು ಮನಸ್ಸಿನಿಂದ ಶಂಕುಗೆ ಈ ತರಹ ರಜಿತವನ್ನು ಬೆಳ್ಳಿಯನ್ನು ಇದನ್ನು ಕಟ್ಟಿಸಿ ಬಹಳ ಅದ್ಭುತವಾದಂಥ ಶಂಕುವನ್ನು ತಂದು ಕೊಟ್ಟಿದ್ದಾಳೆ. ಓಂ ಪಾಂಚಜನ್ಯಾಯ ವಿದ್ಮಹೇ ಪಾವಮಾನಾಯ ಧೀಮಹಿ ತನ್ನಃ ಶಂಖ ಪ್ರಚೋದಯಾತ್. ತದೇವ ಲಗ್ನಂ ಸದನಂ ತದೇವಾಧಾರ ಬಲಂ ಚಂದ್ರ ಬಲಂ ತದೇವ ವಿದ್ಯಾ ಬಲಂ ದೈವ ಬಲಂ ತದೇವ ಲಕ್ಷ್ಮೀ ಪದೇ ತೇ ಗೃಹಂ ಸ್ಮರಾಮಿ. ಇವತ್ತು ಮಂಗಳೂರಿನ ಎಲ್ಲರೂ ಸಹಿತ ಸಂತೋಷ ಪಡಬೇಕು. ಮಂಗಳೂರಿನ ಜನತೆ ಮಂಗಳೂರಿನಿಂದ ಬಂದು ಇಂಥದ್ದೊಂದು ಶಂಕುನ ತಂದು ಕೊಟ್ಟಿರ್ತಕ್ಕಂಥ ಪ್ರಿಯಾ ಮತ್ತು ಅವರ ಕುಟುಂಬಕ್ಕೆ ಒಳ್ಳೆಯದಾಗಲಿ. ಹಾಗೆ ಮಂಗಳೂರಿನಲ್ಲಿರ್ತಕ್ಕಂಥವ್ರು, ಏಕೆಂದರೆ ಈ ಸಮುದ್ರ ರಾಜನಲ್ಲಿ ಸಿಗ್ತಕ್ಕಂಥದ್ದೇ ಶಂಕು. ಈ ಶಂಕು ಸಿಗೋದು ಸಮುದ್ರ ರಾಜನಲ್ಲಿ, ಅದರಿಂದ ಸಮುದ್ರ ಇರೋದೇ ಮಂಗಳೂರು ಉಡುಪಿ ಈ ಭಾಗದಲ್ಲಿ. ಅದರಿಂದ ಅಲ್ಲಿಂದ ಬಂದಿರತಕ್ಕಂಥ ಈ ಶಂಕುನ ನೋಡೋದು ಒಂದು ಆನಂದ. ಹಾಗೆ ಈ ಶಂಕು ದರ್ಶನ ಮಾಡ್ತಿದ್ರಿ. ತಾಯಿ ಮಹಾಲಕ್ಷ್ಮಿ ಹೇಗೆ ಲಕ್ಷ್ಮಿ ಸಮುದ್ರದಿಂದ ಉಗಮವಾದ್ಲೋ, ಸಮುದ್ರ ರಾಜನ ಕೋರಿಯಾದಂತಹ ತಾಯಿ ಮಹಾಲಕ್ಷ್ಮಿ ಲಕ್ಷ್ಮಿ ಬರುವಾಗ ಈ ಶಂಕು, ಪಾರಿಜಾತ, ಕಲ್ಪವೃಕ್ಷ, ಆನೆ, ಕುದುರೆ, ಒಂಟೆ ಎಲ್ಲವನ್ನೂ ಸಹಿತ ಕರ್ಕೊಂಡು ಬಂದಲು. ಎಲ್ಲವೂ ಸಹಿತ ಆಗಲೇ ಜನನ ಅಂತ ಹೇಳ್ತಾರೆ. ಹಾಗೆ ಶಂಕು ಜನನ ಅಂದು ಸಮುದ್ರದಲ್ಲಿ ತಾಯಿ ಮಹಾಲಕ್ಷ್ಮಿಯೊಡನೆ ಬಂದಂಥದ್ದು. ಅಂಥ ಶಂಕುವಿನಿಂದ ಗಣಪತಿಗೆ ಪ್ರೋಕ್ಷಣೆ ಮಾಡೋಣ. ಓಂ ಗಣಾನಾನ್ತ್ವಾ ಗಣಪತಿಗಂ ಭವಾಮಹೇ ಕವಿಂ ಕವೀನಾನುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾನ್ ಬ್ರಹ್ಮಣಸ್ಪದಾನ ಶೃಣ್ವನ್ನೋತಿಪಸ್ಸೇದ ಸಾದನಂ. ದೇವತೆಯೇ ನಮಃ. ಶುದ್ಧೋರಕಸ್ನಾನಂ ಸಮರ್ಪಯಾಮಿ. ಓಂ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತೆ ಪ್ರಚೋದಯಾತ್. ಮಹಾಗಣಾಧಿಪತಿಯೇ ನಮಃ. ಹರಿದ್ರ ಕುಂಕುಮಾರ್ಚನಂ ಕರಿಷ್ಯೆ. ಓಂ ಹರಿದ್ರ ಅಲ್ಲಿದೆ ನಿಮ್ಮ ಮುಂದೆ. ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಕೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಹರಿದ್ರಾಚೂರ್ಣಂ ಸಮರ್ಪಯಾಮಿ. ಪ್ರಣೋ ದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ ಜೀನಾಮ ವಿತ್ರಿವತ ಕುಂಕುಮಚೂರ್ಣಂ ಸಮರ್ಪಯಾಮಿ. ಮನೆಯಲ್ಲಿ ಹೆಣ್ಣುಮಕ್ಕಳು ನಿಧಾನಕ್ಕೆ ರೆಡಿ ಆದರೆ ಪುರೋಹಿತರು ಬಂದವರು ನಿಲ್ಲದಿಲ್ಲ. ಶುರು ಮಾಡಿ ಸಮಯ ಮುಹೂರ್ತ ಅಂತೇಳಿ ಪೂಜೆ ಶುರು ಮಾಡಿಸೇ ಬಿಡ್ತಾರೆ. ಇಲ್ಲಿ ಹೆಣ್ಮಕ್ಳು ಇನ್ನೂ ಬಂದೇ ಇಲ್ಲ, ಆಗ್ಲೇ ನಾವು ಗಣಪತಿ ಪೂಜೆಗೆ ಹೋಗ್ತಾ ಇದೀವಿ. ಅದರಿಂದ ಮನೆಗಳಲ್ಲಿ ಇನ್ನೂ 10 ಮನೆ ಕಾರ್ಯಕ್ರಮ ಒಪ್ಕೊಂಡಿರ್ತಾರೆ ಅವರು. ಅದಕ್ಕೋಸ್ಕರ ಹರಿದ್ರಾರ್ಚನಂ ಸಮರ್ಪಯಾಮಿ ಕುಂಕುಮ ಸಿಂಧೂರಂ ಸಮರ್ಪಯಾಮಿ. ಇದು ನಾಮ ಪೂಜಾಂಕರಿಷ್ಯೆ. ಓಂ ಸುಮುಖಾಯ ನಮಃ. ಓಂ ಏಕದಂತಾಯ ನಮಃ. ಓಂ ಕಪಿಲಾಯ ನಮಃ. ಓಂ ಗಜಗಣಕಾಯ ನಮಃ. ಓಂ ಲಂಬೋದರಾಯ ನಮಃ. ಓಂ ವಿಕಟಾಯ ನಮಃ. ಓಂ ವಿಘ್ನರಾಜಾಯ ನಮಃ. ಓಂ ಧೂಮ್ರಕೇತವೇ ನಮಃ. ಗಣಾಧ್ಯಕ್ಷಾಯ ನಮಃ. ಓಂ ಬಾಲಚಂದ್ರಾಯ ನಮಃ. ಓಂ ಕುಮಾರಗುರುವೇ ನಮಃ. ಓಂ ಮೂಷಿಕವಾಹನಾಯ ನಮಃ. ಓಂ ಸರ್ವಸಿದ್ಧಿಪ್ರದಾಯಕಾಯ ನಮಃ. ಮಹಾಗಣಾಧಿಪತಿ ನಮಃ. ಇದು ಧೂಪ ಕೊಡಿಲಿ, ನಾವು ಅಂಟಿಸ್ಕೊಡ್ತೀವಿ.
ಓಂ ದಶಾಂಗಂ ಗೊಗ್ಗಲಂದೋಪಂ ಸುಗಂಧಂಚ ಸುಮನೋಹರಂ ಕಪಿಲಾಗ್ರದ ಸಂಯುಕ್ತಂ ದೋಪೋಯಂ ಪ್ರಕೃತ್ಯದ ಧೂಪಮಾಗ್ರಾಪಯಾಮಿ. ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನದಲ್ಲಿ ಧೂಪ ಆಯಿತು. ಇನ್ನು ಸ್ವಾಮಿಗೆ ದೀಪ ಜೊತೆಗೆ ನೈವೇದ್ಯ. ಇದಾದ ನಂತರ ಲಕ್ಷ್ಮೀ ಪೂಜೆಯನ್ನು ಇನ್ನು ಪ್ರಾರಂಭ ಮಾಡೋಣ. ಈಗಲೂ ಮನೇಲಿರ್ತಕ್ಕಂಥ ಹೆಣ್ಣುಮಕ್ಕಳು ಇನ್ನೂ ನಾನು ರೆಡಿ ಆಗಿಲ್ಲ, ಅಡುಗೆ ಮನೇಲಿದ್ದೀನಿ ಅಥವಾ ರೂಮಲ್ಲಿದ್ದೀನಿ ಅನ್ನೋರು ಬೇಗ ಬಂದು ಕೂತ್ಕೊಳ್ಳಿ, ಪೂಜೆ ಶುರು ಮಾಡ್ಬೋಣ. ತಾಯಿ ಮಹಾಲಕ್ಷ್ಮಿ ಆರಾಧನೆ ಮಾಡೋಣ, ಲಕ್ಷ್ಮಿಯ ಕುಂಕುಮಾರ್ಚನೆಯನ್ನು ಮಾಡೋಣ. ಜೊತೆಗೆ ವಿಶೇಷವಾಗಿರ್ತಕ್ಕಂಥ ವಾದ್ಯಗಳಾಗಲಿ ಮೇಳಗಳಾಗಲಿ ಎಲ್ಲವನ್ನ ಸಹಾಯದಿಂದ ಇವತ್ತು ಲಕ್ಷ್ಮೀ ಪೂಜೆಯನ್ನು ವಿಶೇಷವಾದಂಥ ರೀತಿ ಸಂಪನ್ನ ಮಾಡೋಣ. ಒಳ್ಳೆಯದಾಗಲಿ. ನೋಡಿ, ಗುರುಗಳು ಹಿಂದಿನ ಭಾಗದಲ್ಲಿ ತಿಳಿಸ್ತಾ ಇದ್ರು, ಇನ್ನೂ ಹೆಣ್ಣು ಮಕ್ಕಳ ಆಗಮನ ಆಗಲಿಲ್ಲ ಅಂತ ಹೇಳಿ. ಅಣ್ಣ ಏನೋ ಬಂದಾಯಿತು. ಇನ್ನು ಎಲ್ಲ ನಮ್ಮ ಮಹಿಳಾ ಮಣಿಗಳು, ಹೆಂಗಳೆಯರು ಎಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಇನ್ನು ಈಗ ಗಣಪನ ಆ ಒಂದು ಆರಾಧನೆಯನ್ನು ಮುಂದುವರಿಸ್ತಾ ತಾಯಿ ಮಹಾಲಕ್ಷ್ಮಿಯ ಆರಾಧನೆಯನ್ನು ಕೂಡ ಬಹಳ ಪ್ರೀತಿಯಿಂದ ಭಕ್ತಿಯಿಂದ ಪ್ರಾರಂಭವನ್ನು ಮಾಡಬೇಕು. ಇನ್ನು ಇವತ್ತಿನ ದಿವಸ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಹೆಣ್ಣುಮಕ್ಕಳಿಗೂ ಕೂಡ ಬಹಳ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ತಮ್ಮೆಲ್ಲರಿಗೂ ಕೂಡ ಸ್ವಾಗತ, ಸುಸ್ವಾಗತ. ಮೈಕ್ ಎಲ್ಲಪ್ಪ? ಅದೇ ಗುರುಗಳೇ, ನಾನು ಹುಡುಕ್ತಾ ಇದ್ದೀನಿ. ಇವತ್ತೆಲ್ಲರೂ ಮಾತಾಡಲೇಬೇಕು ಇವತ್ತಿನ ದಿವಸ. ವರಮಹಾಲಕ್ಷ್ಮಿ ಪ್ರಯುಕ್ತ ದೊಡ್ಡವರಿಂದ ಪ್ರಾರಂಭ ಆಗಬೇಕು. ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನು ಹೇಳಿ. ನವರತ್ನ ಅಗ್ರಹಾರದ ಸಮಸ್ತ ಜನತೆಯಿಂದ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ನೋಡಿ, ಅದು ನಿಮ್ಮ ಹೆಸರು ಅದನ್ನೆಲ್ಲ ಹೇಳಿ. ಹೌದು, ನಾನು ನಾಗಶ್ರೀ ಅಂತ ನವರತ್ನ ಅಗ್ರಹಾರದಿಂದ ಬಂದಿದ್ದೀನಿ. ನಾನು ಒಳ್ಳೆಯದಾಗಿ ಚಿಕ್ಕದಾಗಿ ಚುಟುಕಾಗಿ ಮುಗಿಸ್ಬಿಟ್ರು. ಮನುಶ್ರೀ ಅವರಂತೂ ಮಾತಾಡಲೇಬೇಕು. ಸಮಯ ಬೇಗ ಎಲ್ಲರೂ ಪಾಪ ಕಾತುರದಿಂದ ಕಾಯ್ತಿರ್ತಾರೆ ಹೆಣ್ಮಕ್ಳು. ನಾಡಿನ ಸಮಸ್ತ ಜನಕ್ಕೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಅಷ್ಟೇ. ಅದೇ ಇನ್ನ ಶಾರದಾರವರು ತಾವೂ ಕೂಡ ಒಂದು ವಿಷಯವನ್ನು ತಿಳಿಸ್ಬೇಕು ನಾಡಿನ ಜನತೆಗೆ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಓಕೆ, ವೆರಿ ಗುಡ್. ಇನ್ನ ಪ್ರಿಯಮ್ಮ ಅವರು ತಾವಂತೂ ಮಾತಾಡಲೇಬೇಕು. ಮಂಗಳೂರಿನ ತುಳು ಭಾಷೆಯಲ್ಲಿ ಹೇಳಿ. ಮಂಗಳೂರಿನ ತುಳು ಭಾಷೆಯಲ್ಲಿ ಒಂದು ವಿಷಯವನ್ನು ತಿಳಿಸ್ಬೇಕು. ಮಾತೆರಿಗ್ಲ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಅಂಚನೆ ನಮ್ಮ ಕುಡ್ಲದ ಪರವಾದ ಶಂಕ ಗುರುಜಿಗೂ ನಮ್ಮ ಕೊಡ್ತಾ ಮಾತೆರಿಗ್ಲ ಕುಡ್ಲದ ಜನಗಳಿಗೆ ಎಡ್ಡ ಹೊಡ್ಬಂದು ಆರೋಗ್ಯ ಮತ್ತೊಂದಲೆ ಕನ್ನಡದಲ್ಲಿ ಹೇಳಿ. ಯಾಕೆಂದ್ರೆ ಎರಡು ಮಾತು ಕನ್ನಡದ ಹೇಳಮ್ಮ. ಕನ್ನಡದಲ್ಲಿ ಹೇಳಿದ್ರೆ ಚೆನ್ನಾಗಿರುತ್ತೆ. ಉಡುಪಿ ಮತ್ತು ಮಂಗಳೂರಿಗಾಯ್ತು, ನಿಮ್ಗೂ ಕೊಡ್ತಾರೆ. ನಮ್ಮ ಮಂಗಳೂರಿನ ಪರವಾಗಿ ಬೆಳ್ಳಿ ಶಂಖವನ್ನು ಗುರುಜಿಯವರಿಗೆ ನಾವು ಅರ್ಪಣೆ ಮಾಡಿದ್ದೇವೆ. ಎಲ್ರಿಗೂ ಮಂಗಳೂರಿನ ಜನತೆಗೆ ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ. ಕರ್ನಾಟಕ ರಾಜ್ಯದ ಜನತೆಗೆ, ಕರ್ನಾಟಕದ ನಾಡಿನ ಜನತೆಗೆ ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ. ಬರೀ ನೀವು ಮಂಗಳೂರು ಇಡೀ ಕರ್ನಾಟಕ ಜನತೆ ಒಳ್ಳೇದಾಗಬೇಕು. ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನ ಇಡೀ ಕರ್ನಾಟಕಕ್ಕೂ ಹೇಳಬೇಕು ನಾವು, ಅಲ್ವಾ? ಹೌದು. ಯಾರು ಹೇಳಿದ್ರು ನಾನಂತೂ ಕರ್ನಾಟಕದ ಪರವಾಗಿದ್ದೇನೆ. ನಿಮ್ಮ ಮೊಮ್ಮಗನೂ ಕೂಡ ಕಾರ್ಯಕ್ರಮಕ್ಕೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಅಂತ ಹೇಳ್ಬಿಟ್ರೆ ಆಯ್ತು. ಹೌದು, ನಾವೇ ಅವ್ರಿಗೆ ತಿಳಿಸ್ಬಿಡೋದು ಒಳ್ಳೇದು. ಮೈಕ್ ಕೈನಲ್ಲಿ ಕೊಟ್ಟು ಆಮೇಲೆ ಕೆಲಸ ಮುಂದಕ್ಕೆ ಹೋಗಲ್ಲ. ಹೌದೌದು. ಎಲ್ಲರೂ ಹೂ ಅಕ್ಷತೆ ಕಡೆ ಕೈಗೆ ತಗೊಳ್ಳಿ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಮಹಾಗಣಾಧಿಪತಿ ನಮಃ. ಧೂಪ ಆಗಿದೆ. ಮಹಾಗಣಪತಿಗೆ ಒಂದು ದೀಪ. ಓಂ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತು. ನಮೋ ರಾಜಪತಯೇ ನಮೋ ಗಣಪತಯೇ ನಮಃ ಪ್ರಮದಪತಯೇ ನಮಸ್ತೆ ಅಸ್ತು ಲಂಬೋದರಾಯ ಏಕದಂತಾಯ ವಿಘ್ನ ವಿನಾಶಿನೇ ಶಿವಸುತಾಯ ಶ್ರೀವರದಮೂರ್ತಯೇ ನಮೋ ನಮಃ.
सार्झन्यवर्ति संयुक्तं वन्दिना ज्योतिरं मया ज्ञानमृतं दीपं त्रैलोक्यं त्रिपुरापः भक्त्यादीपं प्रयच्छामि देवाय परमात्मने त्रायमानघोर दिव्यज्योतिर्नमोऽस्तु ते महागणाधिपते नमः इति गणपतिर्देवताभ्यो नमः इति नैवेद्यम् ಗಣಪತಿಗೆ ವಿಶೇಷವಾಗಿರತಕ್ಕಂಥ ನೈವೇದ್ಯ ಆಯಿತು. ಇದಾದ ನಂತರ ಇನ್ನು ಗಣಪತಿಗೆ ಒಂದು ಮಂಗಳಾರತಿ ಮಾಡಿ ಹಿಂದಲೇ ವರಮಹಾಲಕ್ಷ್ಮಿ ಅನುಷ್ಠಾನವನ್ನು ಪ್ರಾರಂಭ ಮಾಡೋಣ. ಎಲ್ಲ ಹೆಣ್ಣುಮಕ್ಕಳು ಸಿದ್ಧರಾಗಿ ಮಾಡಬೇಕಾಗಿರ್ತಕ್ಕಂಥ ಏನು ತಂದಿರತಕ್ಕಂಥ ಪದಾರ್ಥಗಳೆಲ್ಲವೂ ಸಿದ್ಧ ದೇವರ ಸಾನ್ನಿಧ್ಯದಲ್ಲಿಟ್ಟು ಪೂಜೆಗೆ ರೆಡಿಯಾಗಿ ಗಣಪತಿಗೆ ಇನ್ನು ನೈವೇದ್ಯ ಆದ ತಕ್ಷಣ ನೈವೇದ್ಯ ಆಗಿದೆ, ಇನ್ನು ಸ್ವಾಮಿಗೊಂದು ಮಹಾಮಂಗಳಾರತಿ ಮಾಡಿ ಆ ಹೂವಿನ ಪ್ರಸಾದವನ್ನು ಶಿರದಲ್ಲಿಟ್ಕೊಂಡು ಗಣಪತಿಯ ಅನುಗ್ರಹವನ್ನು ಪಡೆದು ವಿಶ್ವಕ್ಷೇನ ಅನುಗ್ರಹ ಪಡೆದು ವರಮಹಾಲಕ್ಷ್ಮಿಯನ್ನು ಶುರು ಮಾಡೋಣ. ಸ್ವಾಮಿಗೆ ನೈವೇದ್ಯ ಆಗಿದೆ, ಇನ್ನು ಮಂಗಳಾರತಿ ಆಗಬೇಕಾಗಿದೆ. ಓಂ ಓಂ ಆತೋನ ಇಂದ್ರ ಕ್ಷಮಂತಂ ಚಿತ್ರಂಗ್ರಾಮಂ ಸಂಗ್ರಭಾಯ ಮಹಾಹಸ್ತೆ ದಕ್ಷಿಣೇನ ವಿದ್ಮಾಯಿತ್ವಾ ಆತು ವಿಕೂರ್ಮಿಂ ತುವಿದೇಶ್ವಂ ತುವೇಮಗಂ ದ್ವೈಮಾತ್ರೋನ್ವಾಹಿಃ ನಹಿತ್ವಾ ಆಶೂರದೇಹ ನಮರ್ತಾ ಸ್ವಾವಿಶ್ವಂ ತಂ ಭೀಮನ್ನಗಾಂ ವಾರಯಂತೆ. ಮಹಾಗಣಪತಿನ ಎಲ್ಲರೂ ಪ್ರಾರ್ಥನೆ ಮಾಡ್ಕೊಳ್ಳಿ. ಎಲ್ಲರೂ ಪ್ರಾರ್ಥನೆ ಮಾಡಿ ಮಾಡುವಂಥ ಹಾಕುವಂಥ ಪ್ರತಿ ಹೆಜ್ಜೆಯಲ್ಲೂ ಗಣಪನ ಸಂಪೂರ್ಣ ಅನುಗ್ರಹ ಉಂಟಾಗಲಿ. ಮಾಡ್ತಕ್ಕಂತಹ ವರಮಹಾಲಕ್ಷ್ಮಿ ಹಬ್ಬದ ಆಚರಣೆಯಲ್ಲಿ ವರಮಹಾಲಕ್ಷ್ಮಿ ಅನುಗ್ರಹ ಸಿಗಬೇಕಾದ್ರೆ ಆದಿಪೂಜಿತನೂ ಅಗ್ರಗಣ್ಯನೂ ಆದಂತಹ ಗಣಪನ ಅನುಗ್ರಹದಿಂದ ಮಾತ್ರ ಸಾಧ್ಯ. ಯಾಕೆಂದರೆ ಗಣಪತಿಯ ಅನುಗ್ರಹ ಇದ್ದರೆ ತಾಯಿ ಮಹಾಲಕ್ಷ್ಮಿ ಅನುಗ್ರಹ ಆದಂತೆ. ಹಾಗಾಗಿ ಗಣಪತಿನ ಶ್ರದ್ಧಾಭಕ್ತಿಯ ಪ್ರಾರ್ಥನೆ ಮಾಡಿ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಪೂಜೆ ಕೂತಿರ್ತಕ್ಕಂತಹ ಪ್ರತಿಯೊಬ್ಬ ಹೆಣ್ಮಕ್ಳು ಒಂದೊಂದು ಹೂವನ್ನ ತಲೆಯಲ್ಲಿಟ್ಕೊಂಡು ಶ್ರದ್ಧಾಭಕ್ತಿಯ ಪ್ರಾರ್ಥನೆ ಮಾಡಿ ಈಗ ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡೋಣ. ಓಂ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಓಂ ಶ್ರೀ ಮಹಾಲಕ್ಷ್ಮೀ ನಮಃ.
ಪ್ರಾರ್ಥನೆ ಮಾಡೋಣ. ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅಂತ ಹೇಳಿ ಅದೇ ರೀತಿ ಹೇಗೆ ತಾಯಿಯನ್ನ ಬರಮಾಡ್ಕೊಂಡಿದ್ದೀವೋ ಇವತ್ತಿನ ದಿವಸ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಇಲ್ಲೊಂದು ಪುಟ್ಟ ಲಕ್ಷ್ಮಿಯನ್ನು ಕೂಡ ನಾವು ಬರಮಾಡ್ಕೊಂಡಿದ್ದೇವೆ. ಆ ಪುಟ್ಟ ಲಕ್ಷ್ಮಿ ಯಾರು ಅಂತ ತಮಗೆ ಗೊತ್ತಾಗ್ಬೇಕಂದ್ರೆ ಈಗ ನಾನು ನಿಮಗೆ ತೋರಿಸ್ತೀನಿ. ಗುರೂಜಿಯವರ ಮೊಮ್ಮಗಳು ಮನೋಜ್ಞ ಸ್ತುತಿ ಅಂತ ಹೇಳಿ ಅವರೂ ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಆಯ್ತು. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೇ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಓಂ ಮಹಾಲಕ್ಷ್ಮೀ ನಮಃ. ಅರ್ಚನೆ ಶುರುವಾಗ್ಬಿಡಿ. ಪ್ರಕೃತ್ಯೈ ನಮಃ, ಓಂ ವಿಕೃತ್ಯೈ ನಮಃ, ಓಂ ವಿದ್ಯಾಯ ನಮಃ, ಪ್ರಪ್ರದಾಯ ನಮಃ, ಶ್ರೀಯೈ ನಮಃ, ಪದ್ಮಾಯ. ಹರಿಂಕಾರಾಸನಗರ್ಭಿದಾಂ ನಲಸಿಕಾಂ ಸೋಂ ಕ್ಲೀಂ ಕಳಾಂ ಬಿಭ್ರದೀಂ ಸವರ್ಣಾಂ ವರದಾರಣೀಂ ಚ ವರಸದಾಂ ಧೂತಾಂ ತ್ರಿನೇತ್ರೋಜ್ವಲಾಂ ಒಂದೇ ಪೃಷ್ಠಕಭಾಸಮಂಕುಶಿಧರಾಂ ಸರ್ಘೋಷಿತಾಮಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ವರಕಳಾಂ ಶ್ರೀಚಕ್ರ ಸಂಚಾರಣೀಂ. ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ತಾಯಿ ಮಹಾಲಕ್ಷ್ಮಿಯ ವಿಶೇಷವಾಗಿರ್ತಕ್ಕಂಥ ಆರಾಧನಾ ಮಹೋತ್ಸವದಲ್ಲಿ ಚಿಕ್ಕದಾದಂಥ ಒಂದು ವಿರಾಮ ತಗೊಳ್ಳೋಣ. ಧೂಪದೀಪ ನೈವೇದ್ಯವನ್ನು ಈಗ ಭಗವತಿಗೆ ನಡೆಸೋಣ. ಪೂಜಾನುಷ್ಠಾನವನ್ನು ಮತ್ತೆ ಮುಂದುವರಿಸೋಣ. ಇನ್ನು ಸುಮಂಗಲಿ ದ್ರವ್ಯಗಳನ್ನು ಕೂಡ ಇಲ್ಲಿ ಬಂದಿರತಕ್ಕಂಥವ್ರಿಗೆ ವಿತರಣೆಯನ್ನು ಮಾಡಬೇಕು. ಆ ಒಂದು ಕಾರ್ಯಕ್ರಮವನ್ನು ಕೂಡ ಈಗ ನಾವು ಮಾಡ್ತಾ ಇದ್ದೇವೆ. ತಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಶುಭವಾಗಲಿ. ಗುರುಗಳೇ, ಪೂಜಾನುಷ್ಠಾನವನ್ನು ಮುಂದುವರಿಸೋಣ. ಧೂಪ ದಶಾಂಗಂ ಗುಗುಲಂದೂಪಂ ಸುಗಂಧಂಚ ಸಮನೋಹರಂ ಕಪಿಲಾಗ್ರ ಸಂಯುಕ್ತಂ ಧೂಪೋಯಂ ಪ್ರತಿಗೃಹ್ಯತಾಂ ದಿವ್ಯಧೂಪಮಾಗ್ರಾಪಯಾಮಿ. ಧೂಪಮಾಗ್ರಾಪಯಾಮಿ, ಧೂಪಂ ದರ್ಶಯಾಮಿ. ಯತ್ಪುರುಷಂ ವಿದುದುಃ ಕತಿದಾವ್ಯಕಲ್ಪಯನ್ ಮುಖಂ ಕಿಮಸ್ಯ ಕೌ ಬಾಹು ಕಾಹುರೂಪಾಧ ಉಚ್ಯತೆ. ಬ್ರಾಹ್ಮಣೋಸ್ಯ ಮುಖಮಾಸೀತ್ ಬಾಹುರಾಜನ್ಯಕೃತಃ ಪೂರ್ವೋತದಸ್ಯ ದ್ವಿಷಃ ಅದ್ಭ್ಯಾಗಂ ಶ್ರೋತ್ರೋ ಅಜಾಯತ. ದಿವ್ಯಧೂಪಮಾಗ್ರಾಪಯಾಮಿ, ಧೂಪಂ ಧನುಷಯಾಮಿ. ಸಾಧ್ಯಂತಿವರ್ತಿ ಸಂಯುಕ್ತಂ ಮಂದಿನಾ ಜ್ಯೋತಿನಂ ಮಯಾ. ಗ್ರಹಾಣ ಮಂಗಳ